ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆ ಕಡೆ ಎಲ್ಲ ಚಳಿ ಜಾಸ್ತಿ ಆದಂತ ಬೆಳಗಿನ ಪಾಠ ಅಟೆಂಡ್ ಆಗೋದು ಏನ್ರಿ ತ್ರಾಸ ಆಗ್ಲಕತ್ತದೇನ್ರಿ? ಯಾರಿಗೆ ಏನಿಲ್ರಿ? ಬೆಳಗ್ಗೆ ಎದ್ದು ಏನ್ರಿ ತ್ರಾಸ ಆತಿತ್ತಂದ್ರ ಈ ಸ್ವಲ್ಪ ದಿವಸ ಚಳಿಗಾಲಕ್ಕೆ ಇದು ಮಾಡೋಣ, ಸೂಟಿ ಕೊಟ್ಬಿಡಮ್, ರೆಸ್ಟ್ ಮಾಡ್ರಿ, ಆರಾಮದ ನೋಡ್ರಿ. ಚಳಿ ಭಾಳ ಅನ್ಲಕತ್ತಾರ, ಸುಮ್ ಆರಾಮ ರಗ್ ಹಚ್ಕೊಂಡು ಮಕ್ಕೋಬೇಕು, ಬಿಟ್ಟಿಗೆ ಇದು. ನೋಡ್ರಿ ಏನ್ರಿ ತ್ರಾಸ ಇತ್ತಂದ್ರ ಟೈಮ್ ಚೇಂಜ್ ಮಾಡಮು, ಇಲ್ಲ ಒಂದು ಸ್ವಲ್ಪ ದಿವಸ ಗ್ಯಾಪ್ ಮಾಡೋಣ ಅಂದ್ರೆ ಗ್ಯಾಪ್ ಮಾಡೋಣ, ಏನ್ ಅರ್ಜೆಂಟ್ ಇಲ್ಲ. ನೋಡ್ರಿ ವಿಚಾರ ಮಾಡ್ರಿ. ನಮ್ಗ ಎಲ್ಲಾ ಕಡೆ ಲಕ್ಷ್ಯ ಇರ್ತದೆ, ಏನ್ ಮಾಡ್ಬೇಕು, ಏನು ಯಾರಿಗೆ ಏನ್ರಿ ತ್ರಾಸ ಆಗ್ಲಕತ್ತದನಂತ ವಿಚಾರ ಮಾಡ್ತಾ ಇರ್ತೀವಿ ಪಾಠದಕ್ಕೆ ಸಂಬಂಧಪಟ್ಟಂತೆ. ಅದೇ ಅವ್ರಿಗೆ ಅಂತವ್ರಿಗೆ ಏನ್ರಿ ತ್ರಾಸ ಆತಿತ್ತಂದ್ರ ಇದಕ್ಕೆ ಹೇಳೋದು, ಟೈಮ್ ಇದಾಗ್ತಿತ್ತಂದ್ರ 6 ಗಂಟೆಗೆ 7 ಗಂಟೆಗೆ ನಿಮ್ಗೆ ಯಾವಾಗ ಅನುಕೂಲ ಆಗ್ತದ ಅವಾಗ ಚಾಲು ಮಾಡ್ಕೊಳ್ಳೋದಪ್ಪ. ಹೆಂಗಂತೀರಿ ಹಂಗ. ಇಲ್ಲ ಪೂರ ಒಂದು ಸ್ವಲ್ಪ ದಿವಸ ಗ್ಯಾಪ್ ಹೊಡಿಸ್ಬಿಡಮು, ಸಂಕ್ರಮಣದ ನಂತರ ಚಾಲು ಮಾಡಮ್ಮ ಅಂದ್ರೆ 1 ತಿಂಗಳು ಬಿಟ್ಟು ಬಿಡಮ್ಮ ಕಡೆ ಹೋಗ್ಲಿ, ಆರಾಮ್ ಚಳಿಗಾಲ ಮುಗಿದ್ಮೇಲೆ ಮತ್ತೆ ಚಾಲು ಮಾಡ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ, 4ನೇ ತರಂಗ, ಉತ್ತಮ ಅಧಿಕಾರಿ, ತತ್ವದೃಷ್ಟಿಯ ಉಪದೇಶ, ಒಂದು 179ನೇ ವಿಷಯಾಂಕ, ಚಿದಾಭಾಸನ ಸಪ್ತ ಅವಸ್ಥೆಗಳ ಪೈಕಿ ಅಜ್ಞಾನ ಮತ್ತು ಆವರಣ ನಿನ್ನೆ ದಿವಸ ಮುಕ್ತಾಯ ಮಾಡಿದ್ರಿ. 179, ಇವತ್ತು 180ನೇ ಅಂಕ, ಭ್ರಾಂತಿಯ ವರ್ಣನ. ಭ್ರಾಂತಿ ಅಂದ್ರ ವಿಕ್ಷೇಪ. ಈ ಅಜ್ಞಾನ ಅಂದ್ರ ಆವರಣ. ಅಜ್ಞಾನ ಆವರಣದಲ್ಲಿ ಏನ್ ತಿಳ್ಕೊಂಡ್ರಿ? ಅಜ್ಞಾನ ಆವರಣದಲ್ಲಿ ಬ್ರಹ್ಮ ಅಂದ್ರೆ ಏನಂತ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಏನು ಬ್ರಹ್ಮ ಅಜ್ಞಾನ ಅಂದ್ರೆ ಅಭಾನ ಗಿಬಾನ ಏನಿಲ್ಲ. ಅಜ್ಞಾನ ಅಂದ್ರೆ ಬ್ರಹ್ಮನ ಬಗ್ಗೆ ಏನೇನು ಗೊತ್ತಿಲ್ಲ. ಇವು ಪ್ರಾಣಿಗಳು ಅದಾವಲ್ರಿ, 84 ಲಕ್ಷ ಜೀವರಾಶಿದಾಗ ಮನುಷ್ಯಗೆ ಒಬ್ಬನಿಗೆ ಇದು ಬ್ರಹ್ಮ ಅಂದ್ರೆ ಏನಂತ ಗೊತ್ತಾಗ್ತದೆ, ಉಳಿದು ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ. ಜೀವ ಅಂದ್ರೆ ಏನ್ ಗೊತ್ತಿಲ್ಲ, ಜಗತ್ತಂದ್ರೆ ಏನ್ ಗೊತ್ತಿಲ್ಲ, ಈಶ್ವರ ಅಂದ್ರೆ ಏನ್ ಗೊತ್ತಿಲ್ಲ. ಇವು 3 ಜೀವ, ಜಗತ್, ಈಶ್ವರ ಏನಿವು? ಜೀವ, ಜಗತ್, ಈಶ್ವರ ಇವು 3 ಏನಿವು? ಕಲ್ಪಿತಗಳು. ಇವು 3 ಕಲ್ಪಿತಗಳೇ. ಇವು ಅಕಲ್ಪಿತ ಒಬ್ಬನೇ ಬ್ರಹ್ಮ. ಜೀವ ಕಲ್ಪಿತ ಹೌದಲ್ರಿ, ಈಶ್ವರನು ಕಲ್ಪಿತ,
ಜಗತ್ತು ಕಲ್ಪಿತ, ಪಂಚಭೂತಾತ್ಮಕ ಜಗತ್ತು ಕಲ್ಪಿತ, ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲ ಕಲ್ಪಿತ, ಜೀವ ಜಗತ್ತು ಈಶ್ವರ. ಈ ಕಲ್ಪಿತ ಏನದಲ್ಲ, ಇದು ತೋರುವ ದೃಶ್ಯ ರೂಪ, ತೋರುವ ಜಗತ್, ತೋರುವ ಈಶ್ವರ, ತೋರುವ ಜೀವ. ಈ ತೋರುವುದನ್ನ ಹಿಡ್ಕೊಂಡು, ಕಾಣುವುದನ್ನ ಹಿಡ್ಕೊಂಡು ಕಾಣಲಾರದನ್ನ ಪಡ್ಕೊಳ್ಳೋದು. ಏನ್ ಕಣ್ಣಿಗೆ ಕಾಣ್ತದ ಮೊದಲು ಅದನ್ನ ಹಿಡಿಬೇಕು, ಆಮೇಲೆ ಕಾಣಲಾರದ್ದೇನದ ಅದನ್ನ ಹಿಡ್ಕೊಳಕ್ ಬರ್ತದ. ಹೇಳ್ತಾರೆ ವಚನ ಗೊತ್ತದಲ್ಲ. ಏನ್ ಹಿಡ್ಕೊಂಡು ನೀವು ಬ್ರಹ್ಮನ್ ತಿಳ್ಕೊಳಕತ್ತೀರಿ? ನೀವು ಇವೇ ಮೂರು ಹಿಡ್ಕೊಂಡಿರಿ ನೀವು. ಜೀವ ಜಗತ್ ಈಶ್ವರನ್ ಹಿಡ್ಕೊಂಡೆ ಹಿಂದ್ ಓದ್ತೀರಿ, ಬ್ರಹ್ಮದಾನ ಅಂತ ತಿಳ್ಕೊತೀರಿ. ವಚನದಲ್ರಿ ಒಂದು, ಕಂಡುದ ಹಿಡಿಯಲೊಲ್ಲದೆ ಕಾಣುವುದನ್ನು ಹಿಡಿಯಲು ಹೋಗಿ ಸಿಗದೆಂಬ ಬಳಲಿಕೆ ನೋಡ. ಕಂಡುದ ಹಿಡಿದಡೆ ಕಾಣುವುದ ಕಾಣಬಹುದು. ಏನ್ ಸಿಗ್ತದೆ ಫಸ್ಟಪ್ಪ ಅಂತಂದ್ರೆ, ಈ ಜೀವ ಜಗತ್ತು ಈಶ್ವರನ ಬಗ್ಗೆ ಜ್ಞಾನ ಹೇಳ್ಬೇಕಾದ್ರೆ ಮೊದಲು ಒಬ್ಬ ಗುರು ಹಿಡಿಬೇಕು. ಫಸ್ಟ್ ಸಿಗದೆ ಗುರುವಿನ ಪಾದ. ಗುರುಪಾದ ಹಿಡಿಯಲೊಲ್ಲದೆ ಗುಹೇಶ್ವರ ಸಿಗಬಾರದು ಅಂತ ನಾವು. ಗುರುವಿನ ಪಾದ ಮೊದಲು ಹಿಡಿದೆ ಅಂತಂದ್ರೆ ಜೀವ ಅಂದ್ರೇನು, ಜಗತ್ತಂದ್ರೇನು, ಈಶ್ವರ ಅಂದ್ರೆ ಏನಂದ್ರೆ ಬ್ರಹ್ಮನ ದೃಶ್ಯ ರೂಪ ಬ್ರಹ್ಮ ನಿಮಗೆ ಕಾಣಿಸ್ತಾನೆ. ಮುಂದೆ ದೃಷ್ಟಾರೂಪ ಬ್ರಹ್ಮ ಆಮೇಲೆ ಕಾಣುತ್ತಾನೆ. ಇದ್ರ ಬಗ್ಗೆ ನಿಮ್ಗೆ ಏನೇನೋ ಗೊತ್ತಿಲ್ಲ. ಸುಮ್ಮ ದಿನ ಮುಂಜಾನೆ ಹೇಳೋದು, ಸ್ನಾನ ಏನ ಮಾಡೋದು, ದೇವರ ಪೂಜೆ ಏನೇನೂ ಇಲ್ಲ. ಏನು ಇದ್ರೂ ಇರ್ಬೋದು, ಆದ್ರೂ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಾರ್ದಂಗಿದ್ದು ದುಡಿಲಕ್ ಹೋಗೋದು, ಅದಿಟ್ಟು ತಂದು ಒಂದು ಅರ್ಧ ಗಿರ್ದ ಹೆಂಡ್ರ ಮಕ್ಕಳ ಕೈಯಾಗ ಕೊಡೋದು, ಒಂದು ಅರ್ಧ ಗಿರ್ದ ಕುಡಿಯೋದು. ನಮ್ಮಲ್ಲಿ ಬಹಳ ನಮ್ಮ ಕಡೆ ಎಲ್ಲ ಲೇಬರ್ಸ್, ಈ ಊರು ತುಂಬ ರಾಯಚೂರಾಗ ಕಂಪ್ಲೀಟ್ ಕೆಲಸಗಾರರು, ವರ್ಕರ್ಸ್, ಹಾರ್ಡ್ ವರ್ಕರ್ಸ್, ಕಷ್ಟಜೀವಿಗಳು. ಅವ್ರು ಏನಂತಂದ್ರೆ ಊಟ ಮಾಡೋದರ ಸಂಗಟ ಕುಡಿಯೋದ್ನು ಒಂದು ಪ್ರೋಗ್ರಾಮ್ ಇದ್ದಂಗೆ. ಅದು ಕೆಲವೊಬ್ಬರು ಮನೆಗೆ ತಂದು ರೊಕ್ಕನೇ ಕೊಡಲ್ಲ, ಅಲ್ಲೇ ಕೆಲಸ ಮಾಡಿಬಿಡ್ತಾರ. ಅದಕ್ಕೆ ಮಾಲಿಂಗ್ಪುರದವರು ಒಬ್ಬರು ಇಬ್ರಾಹಿಂ ಸುತಾರ್ ಒಂದು ಇದು ಮಾಡ್ಯಾರ, ಸೀದಾ ಮನೆಗೆ ವಾಹ ಅಂತೇಳಿ ಒಂದು ಧಾರಾವಾಹಿ ಮಾಡಿದ್ರು. ಸೀದಾ ಮನೆಗೆ ಬಾ, ನೀನ್ ದುಡಿದು ರೊಕ್ಕ ತಗೊಂಡು ಮನೆಗೆ ತಗೊಂಡು ಬಾ, ನೀನ್ ಎಲ್ಲರ ಖರ್ಚು ಮಾಡಬೇಡ ಅಂತ. ಹಂಗ ಏನ್ ಮಾಡೋದು, ಕುಡಿಯೋದು, ನಿಷೇಧ ಮಕ್ಕಳೋದು, ಮತ್ ಮುಂಜಾನೆ ಅದಕ್ಕೆ ದುಡಿಲಕ್ಕೆ ಹೋಗೋದು ಅಷ್ಟೇ. ಇದೇ ಒಂದು ಕೆಲಸ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ದೇವರ ಬಗ್ಗೆ ಏನೇನು ಗೊತ್ತಾಗಲ್ಲ. ಒಂದು ಸಾರಿ ಗುರುವಿನ ಪಾದ ಯಾವುದೋ ಜನ್ಮದ ಪುಣ್ಯಕ್ಕೆ ಸಿಕ್ತಂತಂದ್ರೆ ಅವನ್ಲಿಂತ ಏನೇನು ಗೊತ್ತಾಗ್ತದ, ಮೊದಲ ದೃಶ್ಯ ರೂಪ ಏನದಲ್ಲ ಅದನ್ನು ಮೊದಲು ನೋಡು. ಏನ್ ಕಣ್ಣಿಗೆ ಕಾಣ್ತದ ಅದನ್ನು ನೋಡು. ಅದು ಎದರಿಂದ ಆಗ್ಯದ, ಏನಾಗ್ಯದ, ಅದರ ಅಧಿಷ್ಠಾನ ವಸ್ತು ಯಾವದದ, ಇದನ್ನೆಲ್ಲ ತಿಳ್ಕೊಂಡು ಮುಂದೆ ಬ್ರಹ್ಮನ ಸ್ವರೂಪ, ನೀನು ಆ ಬ್ರಹ್ಮನೇ ಅದಿ ಅಂತ ನಿನಗೆ ಗೊತ್ತಾಗ್ತದ. ಅದಕ್ಕೆ ಬ್ರಹ್ಮನ ಬಗ್ಗೆ ಜೀರೋ, ಏನೂ ಗೊತ್ತಿಲ್ಲ. ಅದು ಏನದು ಅಜ್ಞಾನ ಆವರಣ. ಫಸ್ಟ್ ಜೀರೋದಾಗಿರ್ತಾನ. ಈಗ ಜೀರೋದಾಗ ಅದೀವಿ ಅಂತಂದ್ಮೇಲೆ ಏನ್ ಮಾಡ್ತೀರಿ, ಮುಂದೇನು ಪರಿಹಾರ? ಜೀರೋದಾಗ ಇದ್ದದ್ರ ಪರಿಹಾರ ಏನು?
ರೊಕ್ಕ ಇಲ್ಲ ಇವತ್ತ, ₹1 ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ನಮ್ಮ ಹತ್ರ ರೊಕ್ಕನೇ ಇಲ್ಲ, ಅಥವಾ ಮನ್ಯಾಗ ಒಂದು ಕಾಳ ಧಾನ್ಯ ಇಲ್ಲ, ಜೋಳ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ತಕ್ಕಂತೆ ಸೂಕ್ತ ಪ್ರಯತ್ನ ಮಾಡಿ ಅದನ್ನ ಸಂಪಾದಿಸ್ತೀರಾ ಇಲ್ಲ? ಪಡ್ಕೋತೀರಿಲ್ಲ? ಏನ್ ನಮ್ಮ ಮನೆಯಾಗ ಜೋಳ ಇಲ್ಲ ತಂಗೆ ಮಕ್ಕತ್ತೀರ, ಖರ್ಚಿಗೆ ರೊಕ್ಕ ಇಲ್ಲ ತಂಗೆ ಮಕ್ಕೊಂಡ್ಬಿಡ್ತೀರ? ಈಗ ಈಗ ಅಜ್ಞಾನದ ವರ್ಣನೆ ಮಾಡಿ ಕೈ ಬಿಟ್ರ ಅದರದ ಉಪಯೋಗ ಏನು? ಜ್ಞಾನ ಇಲ್ಲಪ್ಪ, ಬ್ರಹ್ಮನ ಬಗ್ಗೆ ನಮಗೆ ಜ್ಞಾನ ಇಲ್ಲ, ಅರಿವಿಲ್ಲ, ಬ್ರಹ್ಮನ ಬಗ್ಗೆ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಯಾಕೆ ಹಂಗೆ ಬಿಟ್ಬಿಡ್ತಾರೆ? ಬಿಡಂಗಿಲ್ಲ. ಅದಕ್ಕೆ ಮುಂದೆ ಏನ್ ಮಾಡೋಕಲ್ಲಿ ಮಾಡ್ತಿರಿಲ್ಲ ಪಡ್ಕೊಳಕ್ಕ. ಈಗ ಅಜ್ಞಾನ ಅಂತ ಗೊತ್ತಾದ್ಮೇಲೆ ಜ್ಞಾನ ಸಂಪಾದನೆಗಾಗಿ ಏನಾದ್ರೂ ಮಾಡೋದಿಲ್ಲ, ಏನು ಮಾಡ್ಬೇಕು ಅದು ಮಾಡೋದು. ಜ್ಞಾನ ಸಂಪಾದನೆಗೆ ಏನ್ ಮಾಡ್ಬೇಕು ಅದು ಮಾಡಬೇಕು. ಈಗ ನಿಮ್ಮ ಮಗ ಅಮೆರಿಕಾದಾಗ ಅದನ್ನ, ಅಮೆರಿಕಾದಾಗ ಇದ್ಮೇಲೆ ಅವನಿಗೆ ನಿಮ್ಮನ್ನಲ್ಲಿ ಕರೆಸ್ಕೋಬೇಕು ಅನಿಸ್ಲಕತ್ತದ. ಕರೆಸ್ಕೋಬೇಕಂದತ್ನಾಗ ನಿಮಗ ಇಂಗ್ಲಿಷ್ ಬರಲ್ಲ, ಅಲ್ಲಿದ್ದವ್ರಿಗೆ ಕನ್ನಡ ಬರಲ್ಲ. ಅಲ್ಲಿ ಹೋದಾಗ ನಮ್ಗ ಒಂದ್ ಸ್ವಲ್ಪ ಆದ್ರೂ ಇಂಗ್ಲಿಷ್ ಬಗ್ಗೆ ನಾಲೆಜ್ ಬೇಕು. ಸೊ ಏನಾರ ಒಂದ್ ಸ್ವಲ್ಪ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ರಿ. ಇನ್ನ 6 ತಿಂಗಳ ಟೈಮ್ ಅದ, ನಿಮ್ಗ ಒಂದ್ ಸ್ವಲ್ಪ ಅರ್ಥ ಆಗ್ಬೇಕಲ್ಲ. ಎಲ್ಲಾರ ಕುಂತಲ್ಲಿ ನಿಂತಲ್ಲಿ ಯಾರು ಕೇಳಕ್ಕ ಹೇಳಕ್ಕ ಒಂದ್ 4 ಸಣ್ಣ ಶಬ್ದಗಳು ಕಲೀರಿ ಅಂತೇಳಿ ಹೇಳ್ತಾನ ಮಗ. ಅವಾಗ ಏನ್ ಮಾಡ್ತೀರಿ? ಯಾರ್ಯಾರು ಒಬ್ಬ ಇಂಗ್ಲಿಷ್ ಮಾಸ್ತರ್ ಬಲ್ಲಿ ಹೋಗ್ತಿರಿಲ್ಲ, ಅದರಿ ಒಂದ್ 4 ಇಂಗ್ಲಿಷ್ ಶಬ್ದಗಳ ಬಗ್ಗೆ ಒಂದ್ ಸ್ವಲ್ಪ ನಾಲೆಜ್ ಕೊಡ್ರಿ ಅಂತ. ಸ್ವಲ್ಪ ಅಂತವ್ರ ಸಂಗಾಟಿ ಇದ್ರಿ ಅಂತಂದ್ರ ನಿಮ್ಗ ಇಂಗ್ಲಿಷ್ ಬಗ್ಗೆ ಒಂದ್ 4 ಶಬ್ದಗಳು ಕಿವ್ಯಾಗ ಬೀಳ್ತಾವ. ಅವಾಗ ನಿಮ್ಗೆ ಅನ್ನಿಸ್ತದ ನಮ್ ನಿತ್ಯ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಶಬ್ದಗಳು ಕಲ್ತೀವಿ, ಹೋಗಿ ಅಲ್ಲಿರ್ಬಹುದು ಅಂತ ಅನ್ನಿಸ್ತದ. ಒಬ್ಬ 3 ಕಲ್ತಿದ್ನಂತ, ಮೂರೇ ಕಲ್ಸಿದ್ರ ತಗ್ಗದಿ ಅರ್ಜೆಂಟ್ ಹೋಗ್ಬೇಕಾಗಿತ್ತ ಇಂಗ್ಲಿಷ್ ಮಾಸ್ತರ್ ಬಲ್ಲಿ ಹೋಗಿ 3 ಶಬ್ದ ಕಲ್ತನಂತ. ಗೊತ್ತದೇನು 3 ಶಬ್ದ ಇಂಗ್ಲಿಷಿನ? ಹೇಳ್ರಿ ಮತ್ತೆ. ಎಸ್ ಅಂತ ಎದಕ್ಕಂದ, ಮುಂದ ನೋ ಅಂತ ಎದಕ್ಕಂದ, ಆಲ್ ರೈಟ್ ಅಂತ ಎದಕ್ಕಂದ? ಟ್ರೈನ್ನಾಗ ಕುಂತನಂತ ಹೋಗಿ 3 ಶಬ್ದ ಕಲ್ತು, 3 ಶಬ್ದ ಕಲ್ತಿದ್ನಂತ. ಬ್ರಿಟಿಷರ ಕಾಲ ಟ್ರೈನ್ನಾಗ ಕೂತಾಗ ಬರೀ ಬ್ರಿಟಿಷರ ಮಾತಾಡ್ತಿದ್ರು. ಟಿಕೆಟ್ ಅದೇನಪ್ಪ ನಿಂದು ಅಂತ ಅವ್ರು ಕೇಳಿದ್ರ ಅವನೇನಂತ, ಟಿಕೆಟ್ ಅದೇನಂದ್ರ ಎಸ್ ಅನ್ನಂತ. ಡೂ ಯು ಹ್ಯಾವ್ ಟಿಕೆಟ್ ಅಂದ್ರೆ ಎಸ್ ಅನ್ನ. ಶೋಮಿ ಅಂದ್ರ ತೋರ್ಸಂದ್ರ ನೋ ಅಂದ್ರಂತ. ನೋ ಅಂದ್ರೆ ಕೆಳಗಿಳಿ, ಗೆಟ್ ಡೌನ್ ಅಂತ. ಹೋಗಿ ಕೆಳಗಿಳಿ ಆಲ್ ರೈಟ್ ಥ್ಯಾಂಕ್ ಯು ಅನ್ನ. ಹಂಗ ಕೆಳಗಿಳಿದು ಹೋಗ್ಬಿಟ್ಟು ನಾನು ಹಿಂಗ ಇಷ್ಟೇ ಸ್ವಲ್ಪ ಕಲ್ತ್ರೆ ಹಿಂಗೆಲ್ಲ ಆತಿರ್ತಾವ. ಅದಕ್ಕ ಇಲ್ಲಿ ಅಜ್ಞಾನ ಅಂದ್ರೆ ಏನೂ ಗೊತ್ತಿಲ್ಲ ಅಂತೇಳಿ ಅದಕ್ಕೆ ಅಷ್ಟೇ ಬಿಡಂಗಿಲ್ಲ. ಅದನ್ನ ಗೊತ್ತು ಮಾಡ್ಕೊಳಕ ನಮ್ಮ ಪ್ರಯತ್ನ ಸ್ಟಾರ್ಟ್ ಆಗಬೇಕು. ಅಜ್ಞಾನ ಆವರಣ ಅಂತೇಳಿ ಮೊದಲ ನನಗ ಅಜ್ಞಾನದ ಆವರಣದಲ್ಲದೀನಿ ಅಂತ ಗೊತ್ತಾಗಬೇಕು. ಏನೇನು ಗೊತ್ತಿದ್ದಿಲ್ರಿ ನನಗ, ಇದ್ರ ಬಗ್ಗೆ ಏನೇನು ಗೊತ್ತಿದ್ದಿಲ್ಲ. ಈಗ ನಿಮ್ಮಲ್ಲೇ ಎಷ್ಟೋ ಮಂದಿ ಈಗ ವಿಚಾರ ಸಾಗರ ಅಂತ ನಮಗೇನು ಗೊತ್ತಿದ್ದಿಲ್ರಿ, ನಿಮ್ಲಿಂದೇ ನಮಗೆ ಗೊತ್ತಾಯ್ತು ಅನ್ನೋರು ಅದಿರ ಇಲ್ಲ ಇದ್ರಾಗ?
ವಿಚಾರ ಸಾಗರ ಅಂದ್ರೆ ಏನು ಗೊತ್ತಿಲ್ಲ, ಇದು ಬರೆದವ್ರು ಯಾರು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಅಂಥದನ್ನ ನನಗೆ ತಿಳಿಸಿಕೊಟ್ರಿ. ಅದಕ್ಕೆ ಗೊತ್ತಿದ್ದಿದ್ದಿಲ್ಲ ಗೊತ್ತು ಮಾಡಿಸಿದ್ರಿ. ಅದು ಗೊತ್ತು ಮಾಡ್ಕೊಳಕತ್ತೀರಿ. ಇಲ್ಲಿ ಗೊತ್ತಿದ್ದಿದ್ದಿಲ್ಲ ಗೊತ್ತು ಮಾಡ್ಕೊಳಕತ್ತೀರಿ. ಗೊತ್ತಿಲ್ಲ ಅನ್ನೋದು ಗೊತ್ತಾಯ್ತು, ಈಗ ಗೊತ್ತು ಮಾಡ್ಕೊಳಕತ್ತೀರಿ ಅನ್ನೋದನ್ನು ಗೊತ್ತಾಯ್ತು. ಯಾವುದಕ್ಕೆ ಗೊತ್ತಾಯ್ತದು? ನಿಮ್ಮ ಒಳಗಿನ ಅರಿವಿಗೆ. ವಿಚಾರ ಸಾಗರದ ಬಗ್ಗೆ ಏನು ಗೊತ್ತಿರಲಿಲ್ಲ. ಯಾರಿಗೆ ಗೊತ್ತಿರಲಿಲ್ಲ? ನಿಮಗೆ ಗೊತ್ತಿರಲಿಲ್ಲ. ಮತ್ತ ಈ ವಿಚಾರ ಸಾಗರದ ಬಗ್ಗೆ ಗೊತ್ತಾಗ್ಯದ. ಯಾರಿಗೆ ಗೊತ್ತಾಗ್ಯದ? ನಿಮಗೆ ಗೊತ್ತಾಗ್ಯದ. ಅದು ಯಾರಿಗೆ ಗೊತ್ತಾಗ್ಯದ? ನಮಗೆ. ನೀವ್ಯಾರು? ನಾನೇ ಬ್ರಹ್ಮ, ನಾನೇ ಆತ್ಮ, ನಾನೇ ಕೂಟಸ್ಥ, ನಾನೇ ಸಾಕ್ಷಿ. ಅದಕ್ಕೆ ಗೊತ್ತಾಗ್ಯದ. ಇಷ್ಟೇ. ಅರಿವಿಗೆ ಗೊತ್ತಾಗ್ಯದ. ಅರಿವಿನ ಸ್ವರೂಪ ಒಳಗಿರೋ ಆತ್ಮಕ್ಕೆ ಅರಿವು ಅಂತಾರ. ನನ್ನ ಅರಿವಿಗೆ ಬಂದದ, ಅರಿವಿಗೆ ಬಂದದ. ಇಷ್ಟು ತಿಳ್ಕೊ. ನೆಕ್ಸ್ಟ್ ಏನಾಗ್ಯದ? ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕು. ಮತ್ತ ಎರಡನೇ ಅವಸ್ಥೆ ಏನದ ಅಂತಂದ್ರ, ಇತ್ತು ಅಂತಂದ್ರೆ ಅದು ಇಲ್ಲೇ ಅನಿಸ್ಲಕತ್ತದಲ್ಲ. ಇತ್ತು ಅಂದ್ರೆ ಅನುಭವಕ್ಕೆ ಬರಬೇಕಿತ್ತು. ಬ್ರಹ್ಮ ಅನ್ನೋದು ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ? ಇಲ್ಲ ಅಂತ ಗೊತ್ತಿಲ್ಲ ಅಷ್ಟೇ. ಅದು ಇತ್ತಂದ್ರೆ ನಾನು ಅನುಭವಕ್ಕೆ ಬರಬೇಕಾಗಿತ್ತು. ನೋಡ್ರಿ ಹೆಂಗ ಕತ್ತಲೆ ಕೋಣೆ ಒಳಗಿನ ಕೊಡ ಅವನ ಅನುಭವಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಬೆಳಕಿಲ್ಲದಕ್ಕೆ ಅದು ಅವನ ಅನುಭವಕ್ಕೆ ಬಂದಿಲ್ಲ. ಆದ್ರೆ ಕೋಣೆ ಒಳಗೆ ಕೊಡ ಇಲ್ಲೇನು? ಕೊಡ ಆದ. ಹಂಗ ಬ್ರಹ್ಮ ಇಲ್ಲೇನು? ಅದನು ಬ್ರಹ್ಮ ಅದನ. ಆದ್ರೆ ಬ್ರಹ್ಮದ ಅಜ್ಞಾನ ಎಂಬ ಕತ್ತಲೆ ಇರುವ ಕಾರಣ ಆ ಬ್ರಹ್ಮ ನಮ್ಮ ಅನುಭವಕ್ಕೆ ಬಂದಿಲ್ಲ. ಯಾವ ಕತ್ತಲೆಯ ಕಾರಣ ಆ ಬ್ರಹ್ಮ ನಮ್ಮ ಅನುಭವಕ್ಕೆ ಬಂದಿಲ್ಲ? ಆ ಕತ್ತಲೆ ಏನದಲ್ಲ, ಅಜ್ಞಾನ ಏನದಲ್ಲ, ಅದೇ ಆವರಣ ರೂಪದಲ್ಲಿ ನಮ್ಮನ್ನ ಬ್ರಹ್ಮನನ್ನ ತಿಳಿಯಕೊಡದಂತೆ ಮಾಡ. ಅದೇ ಆವರಣ ರೂಪದಲ್ಲಿ. ಅದಕ್ಕೆ ಅಜ್ಞಾನಕ್ಕೆ ಎರಡು ಶಕ್ತಿ. ಒಂದು ಆವರಣ ಶಕ್ತಿ, ಇನ್ನ ಒಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿಲಿಂತ ಏನಾಗ್ಯದ? ಆವರಣ ಶಕ್ತಿಲಿಂತ ಏನಾಗ್ಯದ? ಬ್ರಹ್ಮ ಗೊತ್ತಾಗ್ಲಾರ್ದಂಗ ಮುಚ್ಚಾಕ್ಬಿಟ್ಟದ. ಬ್ರಹ್ಮನ್ನ ಮುಚ್ಚಾಕ್ಯದ ಆವರಣ ಶಕ್ತಿ. ಬ್ರಹ್ಮನ್ನ ಗುರುತಿಸಿಕೊಂಡು ನೀವು ಬ್ರಹ್ಮಜ್ಞಾನಿಗಳಾದ್ರಿ ಅಂತಂದ್ರೆ ಈ ಜೀವ ಜಗತ್ತು ಈಶ್ವರ ಅಂತೇನು ಈ ಲೋಕದೊಳಗ ಒಂದು ಲೀಲೆ ಮಾಡ್ಬೇಕಂತದಲ್ಲ, ಆ ಲೀಲೆ ನಡಿಲಾರ್ದಂಗ ಆಗಿಬಿಡ್ತದೆ. ಬ್ರಹ್ಮ ಫಸ್ಟ್ ಒಂದು ಬ್ಯಾಚ್ ಸೃಷ್ಟಿ ಮಾಡಿದ್ನಂತ ಪುರಾಣದಾಗ ಬರೀತಾರ. ಏನ್ ಮಾಡಿದ್ರು? 1,000 ಹೆಣ್ಣು ಮಕ್ಕಳಿಗೆ 1,000 ಗಂಡು ಮಕ್ಕಳಿಗೆ ಸೃಷ್ಟಿ ಮಾಡಿದ್ನಂತ. ಇವರು ಇಬ್ರು ಒಂದ್ ಕಡೆ ಸೇರಿದ್ರಂತಂದ್ರ ಜೀವ ಜಗತ್ತು ಈಶ್ವರ ವ್ಯವಹಾರಗಳು ಚಾಲು ಆತವ. ಈ ಕತ್ತಲೆ ವ್ಯವಹಾರ ಚಾಲು ಆಗಿ ಗದ್ದಲಕ್ಕೆ ಬೀಳ್ತದೆ. ಇದು ಮತ್ತ ಆರಾಮ್ ಸ್ವಚ್ಛದ ಈ ಬ್ರಹ್ಮಾಂಡದ ವ್ಯವಹಾರ ಆನಂದದ ಇದರೊಳಗೆ ಇವೆಲ್ಲ ಗದ್ದಲಕ್ಕೆ ಬೀಳ್ತಾವಲ್ಲಪ್ಪ ಅಂತೇಳಿ ನಾರದ ಮುನಿ ಏನ್ ಮಾಡಿದ್ನಂತ, ಆ 1,000 ಹೆಣ್ಣು ಮಕ್ಕಳಿಗೆ ಒಯ್ದು ಒಂದು ಕಡೆ ತಪಸ್ಸಿಗೆ ಕುಂದಿರ್ಸಿದ್ನಂತ. 1,000 ಹೆಣ್ಣು ಮಕ್ಕಳಿಗೆ ಇನ್ನೊಂದು ಕಡೆ ತಪಸ್ಸಿಗೆ ಕುಂದಿರ್ಸಿದ್ನಂತ. ಅವರೆಲ್ಲ ತಪಸ್ಸು ಮಾಡಿ ಪುಣ್ಯ ಮಾಡ್ಕೊಂಡು ಮೋಕ್ಷ ಹೋಗಿಬಿಟ್ಟಿರ್ತಾರ. ಏನು ಬೆಳೆವಲ್ಲಲ್ಲ, ಸೃಷ್ಟಿನೇ ಬೆಳೆವಲ್ಲಲ್ಲ, ಸೃಷ್ಟಿನೇ ಬೆಳೆವಲ್ಲಲ್ಲ. ಏನ್ ಮಾಡಬೇಕು ಅಂತ ಚಿಂತೆ. ಎದಕ್ಕಿದು ಹಿಂಗ ಆಲಕತ್ತದ, ಎದಕ್ಕೆ ಹಿಂಗ ಆಲಕತ್ತದ ತಿಳಿಲಾರ್ದ ಏನಕ್ಕಾಗಲ್ಲಕ್ಕ. ಇನ್ನೂ ಒಂದೊಂದು ಹೆಂಗೂ ಸೃಷ್ಟಿಕರ್ತನೆ ಇನ್ನೂ 1,000 ಮನುಷ್ಯರಿಗೆ ತಯಾರು ಮಾಡಮಂತ 1,000 ಹೆಣ್ಣು ಮಕ್ಕಳಿಗೆ 1,000 ಗಂಡು ಮಕ್ಕಳಿಗೆ ಏನ್ ಮಾಡಿದ್ನಂತ, ಮತ್ತೆ ಸೃಷ್ಟಿ ಮಾಡಿದ್ನಂತ. ಮತ್ತೆ ಸೃಷ್ಟಿ ಮಾಡಿದ್ರೆ ಮತ್ತೆ ಅದೇ ಕಥೆ ಆಯ್ತಂತ. ಇದನ್ನು ನೋಡೇಬೇಕು, ಬಿಡಬಾರ್ದು ಅಂತೇಳಿ ಮತ್ತೆ 3ನೇ ಸಾರಿ ಸೃಷ್ಟಿ ಮಾಡಿ ಅವ್ರ ಮೇಲೆ ಸಂಪೂರ್ಣ ಅಬ್ಸರ್ವೇಷನ್ದಾಗ ಹೋಗ್ಬಿಟ್ನಂತ ಬ್ರಹ್ಮ. ಅವಾಗ ಏನ್ ಮಾಡ್ಲಕತ್ತಾನ, ತನ್ನ ಮಗನೇ ಅದಕ್ಕೆ ಗದ್ದಲ ಹಾಕ್ಲಕತ್ತಾನ. ನಾರದ ಏನ್ ಮಾಡ್ತಿದ್ದ, ಇದು ಒಯ್ದು ತಪಸ್ಸಿಗೆ ಕುಂದಿರ್ಸ್ಲಕತ್ನಲ್ಲ, ಅದಕ್ಕೆ ಏನ್ ಮಾಡಿದ್ನ, ನಾರದಿಗೆ ಕಟ್ಟಿ ಹಾಕ್ಬಿಟ್ನಂತ ನಾವು ಬ್ರಹ್ಮ.
ನಾರದ ಕಟ್ಟಿ ಹಾಕಿ ಒಂದ್ ಕಡೆ ನೀನ್ ಇಲ್ಲಿರು, ನೀ ಎಲ್ಲಿ ಹೋಗಬೇಡ, ಸುಮ್ಮನೆ ಇಲ್ಲಿ ಎದ್ಬಿಡು, ನಿನ್ನ ಕೆಲಸ ನಾನು ಸೃಷ್ಟಿ ಕಾರ್ಯದೊಳಗ ನೀನು ಏನ್ ಮಾಡ್ಲಕತ್ತಿದಿ, ಎಲ್ಲ ಡಿಸ್ಟರ್ಬ್ ಮಾಡ್ಲಕತ್ತಿದಿ ಅಂತೇಳಿ ಅವನಿಗೆ ಕಟ್ಟಿ ಹಾಕಿ ಸೃಷ್ಟಿ ಕಾರ್ಯ ಮಾಡ್ಲಕ್ ಹಚ್ಚಿದ್ ನಾನು. ಅದೇನು ಕಟ್ಟಿ ಹಾಕೋದು ಅಂತಂದ್ರ ಇದೇ ಗೊತ್ತಾಗ್ಲಾರ್ದಂಗೆ ಮಾಡೋದು. ಪುರಾಣದಾಗ ತಿಳಿಲಾರ್ದವ್ರಿಗೆ ತಿಳಿಸಿ ಹೇಳಕ್ ಹಿಂಗೆಲ್ಲ ಕಥೆಗಳು ಹೇಳ್ತಾರೆ. ಬ್ರಹ್ಮ ಅಂದ್ರೆ ಏನು ಅಂತ ಗೊತ್ತಾಗ್ಲಾರ್ದಂಗೆ ಮಾಡೋದು. ಒಂದು ವೇಳೆ ಯಾಕಾಗಲ್ದು ಇದ್ರ ಗೊತ್ತಾಗ್ತಿತ್ತಪ್ಪ, ಅದು ಇಲ್ಲ, ಅದಕ್ಕೆ ಗೊತ್ತಾಗಲ್ಲ. ಇದೇ ಆವರಣ. ಆವರಣಕ್ಕೆ ಏನ್ ಕೆಲಸಪ್ಪ? ಏನ್ ಮಾಡ್ಯದ, ಸ್ವಚ್ಛ ಭಾಷೆದೊಳಗೆ ಹೇಳ್ಬೇಕಾದ್ರೆ ಆ ಶುದ್ಧ ಬ್ರಹ್ಮನನ್ನ ಮುಚ್ಚಾಕ್ಬಿಟ್ಟ. ಆವರಣ ಶಕ್ತಿ, ಅಜ್ಞಾನದ ಆವರಣ ಶಕ್ತಿ ಏನ್ ಮಾಡದ, ಶುದ್ಧ ಬ್ರಹ್ಮನನ್ನ ಮುಚ್ಚಾಕಿ ಆ ಅಜ್ಞಾನಕ್ಕೆ ಇನ್ನೂ ಒಂದು ಶಕ್ತಿ ಅದ. ಏನ್ ಶಕ್ತಿ ಅದ? ವಿಕ್ಷೇಪ ಶಕ್ತಿ. ಅದು ಏನ್ ಮಾಡಿದಪ್ಪ ವಿಕ್ಷೇಪ ಶಕ್ತಿ ಅಂತಂದ್ರ ಏನೇನ್ ತೋರ್ಸದ್ ನಿಮಗ? ಇಲ್ಲದು ತಂದು ತೋರ್ಸೋದು. ಇದ್ದ ಹಗ್ಗ ಮುಚ್ಚಾಕಿ ಇಲ್ಲದು ತಂದು ತೋರ್ಸ್ಲಕತ್ತು. ಇಲ್ಲದ್ದು ತಂದು ತೋರ್ಸೋದು ಅಂದ್ರೆ ಏನ್ ತಂದು ತೋರ್ಸ್ಲಕತ್ತದದು? ಹಾವು ತೋರಿಸ್ತದಲ್ಲ, ಹಾಗಿಲ್ಲಿ ಏನೇನ್ ತೋರಿಸ್ತದಪ್ಪ ಅಂದ್ರೆ ಹಾವ, ದಂಡ, ಆ ನೆಲದೊಳಗಿನ ಬಿರುಕು, ನೀರು ಬಿದ್ದು ಚೆಲ್ಲಿದಂಗ, ಹೂಮಾಲೆ, ಮತ್ತಿನ್ನೇನೇನೋ ಹೇಳ್ತಾರಲ್ಲ, 10 ಮಂದಿಗೆ 10 ರೀತಿ ಅನುಭವ ಆಗ್ತಾವಂತ ಹೇಳಿ. ಹಂಗ ಇದು ಏನ್ ಮಾಡಕತ್ತದ? ದೃಷ್ಟಾಂತದಾಗ ಅವೆಲ್ಲ ಬರದಾರ, ಹಗ್ಗ, ಹಾವು. ಇಲ್ಲಿ ಏನ್ ತೋರಿಸ್ಲಕತ್ತದ? ಜಗತ್ತನ್ನು ತೋರ್ಸಕತ್ತದ. ಅಂತಂದ್ರ ಸ್ವಚ್ಛ ಭಾಷೆದಾಗ, ಪರಿಪೂರ್ಣ ಭಾಷೆದಾಗ ಹೇಳ್ಬೇಕು. ಏನ್ ತೋರಿಸ್ತದ ಅಂದ್ರ ಜೀವ, ಜಗತ್ತು, ಈಶ್ವರ 3 ತೋರಿಸ್ಲಕತ್ತದ. ಪರಿಪೂರ್ಣ ಹೋದಿಲ್ಲ ಇದರ್ಥ. ಈಶ್ವರ 3 ಕಲ್ಪಿತ ವಸ್ತುಗಳನ್ನ ತೋರಿಸ್ಲಕತ್ತದ. ಪೂರ ಸ್ವಚ್ಛ ಭಾಷೆ. ಇನ್ ಫೈನಲ್ ಏನು ಉಳಿಬಾರ್ದು. ಇನ್ ಮುಂದೆ ಒಂದೊಂದೇ ಹರಕ ಪರಕ ಮಾತಾಡ್ಕೊತ ಬಂದೇವಿ. ಈಗೇನಿಲ್ಲ, ಪರಿಪೂರ್ಣ ತಿಳಿಲಿ ಅಂತೇಳಿ ಸ್ವಲ್ಪ ಹೇಳ್ತಿದ್ದೇವೆ. ಈಗೇನಿಲ್ಲ. ಅಜ್ಞಾನಕ್ಕ 2 ಶಕ್ತಿಗಳು, ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಏನ್ ಮಾಡಿದ? ಬ್ರಹ್ಮನನ್ನ ಮುಚ್ಚಾಕ್ಯದ. ಅಧಿಷ್ಠಾನ ವಸ್ತುವಾದ ಬ್ರಹ್ಮನನ್ನ ಮುಚ್ಚಾಕಿ ಮುಂದೇನ್ ಮಾಡಿದ? ಆ ಅಜ್ಞಾನದ ವಿಕ್ಷೇಪ ಶಕ್ತಿ ಏನ್ ಮಾಡಿದ? ಲೀಲೆ ಮಾಡ್ಬೇಕಂತೇಳಿ ಆ ಜೀವ, ಜಗತ್ತು, ಈಶ್ವರ ಎಂಬುವ 3 ಕಲ್ಪಿತ ವಸ್ತುಗಳನ್ನು ತೋರಿಸ್ತಾ ಇದೆ. ಇದು ಅಜ್ಞಾನದಿಂದ ಉಂಟಾಗುವ ಆವರಣ ಶಕ್ತಿಯ ಪರಿಣಾಮ. ಮತ್ತೆ ಆವರಣದಲ್ಲಿ 2 ಪ್ರಕಾರ, ಒಂದು ಅಸತ್ವಪಾದಕ ಆವರಣ, ಒಂದು ಅಭಾನಪಾದಕ ಆವರಣ. ಅಭಾನಪಾದಕ ಆವರಣದಾಗ ಏನಪ್ಪಾ ಅಂತಂದ್ರೆ ಕೋಳಿ ತತ್ತಿ ಒಳಗ ಕೋಳಿನೇ ಇರ್ತದ. ನೀನೇ ಬ್ರಹ್ಮ ಹೆಂಗಪ್ಪ ಅಂತಂದ್ರ ಕೋಳಿ ತತ್ತಿ ಒಳಗ ಕೋಳಿ ಇರ್ತದ, ನವಿಲಿನ ತತ್ತಿ ಒಳಗ ನವಿಲ್ ಇರ್ತದ, ಹಾವಿನ ತತ್ತಿ ಒಳಗ ಹಾವು ಇರ್ತದ, ಮತ್ತಿನ್ಯಾವುದೋ ತತ್ತಿ ಒಳಗ ಅದೇ ಇರ್ತದ. ಯಾವ ಜೀವಿಯ ಗರ್ಭ ಅದ, ಆ ಗರ್ಭದೊಳಗೆ ಅದೇ ಜೀವಿ ಹುಟ್ಟಿ ಬರ್ತದ ಇಲ್ಲ? ಅಂಡಜ, ಪಿಂಡಜ ಯಾವ್ಯಾಕಿರ್ಲಕ್ಕ, ಸಂತಾನೋತ್ಪತ್ತಿ ಕ್ರಮ ಹೆಂಗ್ಯಾಕಿರಲಕ್ಕ, ಅವು ತನ್ನಂತದೇ ಒಂದು ವಸ್ತುವನ್ನ ಅದಕ್ಕೆ ಅದು ಜನ್ಮ ಕೊಡ್ತದಿಲ್ರಿ. ಅದ್ರಾಗ ಏನಾರ ಡೌಟ್ ಅದೇನು? ಕಲ್ಪಿತದೊಳಗೆ ಇಷ್ಟು ಪರ್ಫೆಕ್ಟ್ ಆಗಿ ನಡೆದದ ಕೆಲಸ. ಇಲ್ಲಿ ಕಲ್ಪಿತ ಅದ ಅಂದ ಕೂಡ್ಲೇನ ಅದು ಹೆಂಗ್ ಬೇಕಂಗ್ ನಡೀತಾ ಇಲ್ಲ. ಅದರೊಳಗೆ ಪರ್ಫೆಕ್ಟ್ ಕೆಲಸ ನಡೆದದ. ಮತ್ತ ಆ ಅಧಿಷ್ಠಾನ ವಸ್ತುವಾದ ಬ್ರಹ್ಮ ಅದನಲ್ಲ, ಇದಕ್ಕೇನಂತಾರೆ ಇಡೀ ಜಗತ್ತಿಗೆ? ಬ್ರಹ್ಮಾಂಡ. ಇದು ಬ್ರಹ್ಮನ ತತ್ತಿ. ಕೋಳಿ ತತ್ತಿ ಒಳಗ ಕೋಳಿ ಹೆಂಗಿರ್ತಾವ, ಬ್ರಹ್ಮನ ತತ್ತಿ ಒಳಗ ಬ್ರಹ್ಮನೇ ಇರ್ತಾವ.
ಜೀವ, ಜಗತ್ತು, ಈಶ್ವರ ಇವೆಲ್ಲ ಏನದವ ಅಂತಂದ್ರ ಬ್ರಹ್ಮನ್ ಮರಿಗಳವು. ಬ್ರಹ್ಮನ್ ಮರಿಗಳೇ, ಹೌದಾ ಅಲ್ಲ? ಕೋಳಿ ತತ್ತೆ ಕೋಳಿ ಮರಿ ಹೆಂಗ್ ಹುಡ್ತಾವ ಹಂಗ ಬ್ರಹ್ಮನ್ ತತ್ತೆ ಬ್ರಹ್ಮನ್ ಮರಿಗಳು. ಜೀವಗಳು ಬ್ರಹ್ಮನ್ ಮರಿಗಳು, ಜಗತ್ತು ಬ್ರಹ್ಮನ್ ಮರಿ, ಈಶ್ವರನು ಬ್ರಹ್ಮನ್ ಮರಿನೇ. ಅವು ಬ್ರಹ್ಮ ಸ್ವರೂಪನೇ, ಹೌದಲ್ರಿ? ಕಲ್ಪಿತ ಇದ್ರೆ ಏನಾಯ್ತು? ಬ್ರಹ್ಮನ್ ಮರಿಗಳೇ. ಈಗ ಆ ಬ್ರಹ್ಮನ್ ಮರಿ ಒಳಗೆ ನಾನು ಒಂದು ಬ್ರಹ್ಮನ್ ಮರಿ, ಹೌದಾ ಇಲ್ಲ? ಅದೇ ಬ್ರಹ್ಮಾಂಡದ ಗದಿನೇ ಇಲ್ಲ. ನಾನು ಬ್ರಹ್ಮನ ಮರಿನೇ ಅದೀನಿ ಅಂತಂದ್ಮೇಲೆ ನನ್ನ ಬ್ರಹ್ಮತ್ವ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನಿಂದ ನನ್ನನ್ನು ನಾನು ಅರಿಯಲಿಕ್ಕಾಗುತ್ತಿಲ್ಲ. ಹೆಂಗದು? ಅದಕ್ಕೇನಂತಾರಂದ್ರೆ ಅಭಾನ ಪಾದಕ ಆವರಣ. ಅಸತ್ವ ಪಾದಕ ಆವರಣ ಅಂತಂದ್ರ ಇಲ್ಲ ಇದ್ರ ತೋರ್ಬೇಕಾಗಿತ್ತು. ಅಜ್ಞಾನ ಅಂತಂದ್ರೆ ನನಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಮತ್ತ ಅಭಾನ ಪಾದಕ ಆವರಣ ಅಂತಂದ್ರ ಅದು ಬೇರೆ ಯಾರು ಅಲ್ಲ, ಅದು ನಾನೇ ಇದ್ದೀನಿ ಅಂತ ಗುರು ಇಷ್ಟೆಲ್ಲ ತಿಳಿಸಿ ಹೇಳಿದಾಗೂ ಕೂಡ ಅದು ನನಗ ಅನುಭವಕ್ಕೆ ಬರ್ತಾ ಇಲ್ಲ. ನನ್ನ ಬ್ರಹ್ಮತ್ವದ ಬಗ್ಗೆ ನನಗೆ ಭಾನವಾಗುತ್ತಿಲ್ಲ. ಭಾನ ಆಗ್ತಾ ಇಲ್ಲ ಅಂತಂದ್ರ ಏನ್ ಮಾಡ್ಬೇಕು? ಈಗ ಜೀವ ಜಗತ್ತು ಈಶ್ವರ ಕಲ್ಪಿತ ಆದ, ಜೀವ ಜಗತ್ತು ಈಶ್ವರ ಕಲ್ಪಿತ ಆದ ಅಂತಂದ್ಮೇಲ ಅದು ಬ್ರಹ್ಮನ ಸ್ವರೂಪನೇ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅದಕ್ಕೇನ್ ಮಾಡ್ಬೇಕು? ಏನೇನು ಕಣ್ಣಿಗೆ ಕಾಣ್ತದ ಅದೆಲ್ಲ ಓಟದ್ರೊಳಗ ಬ್ರಹ್ಮತ್ವವನ್ನ ನೋಡ್ಬೇಕು. ಅದಕ್ಕೇನಂತಾರ? ಸರ್ವಂ ಬ್ರಹ್ಮ. ಹೌದಿಲ್ರಿ? ಅಸತ್ವ ಪಾದಕ ಆವರಣ ಕಳ್ಕೋಬೇಕಾದ್ರೆ ಎಲ್ಲದರೊಳಗ ಬ್ರಹ್ಮನನ್ನೇ ಕಾಣಬೇಕು. ಸರ್ವಂ ಬ್ರಹ್ಮ ಎಲ್ಲ ಕಲ್ತೀವಿ, ಅದನ್ನ ಎಲ್ಲಿ ಎಲ್ಲಿ ಇದು ಮಾಡ್ಬೇಕು, ಅಪ್ಲೈ ಮಾಡ್ಬೇಕಂತ ಗೊತ್ತಾಗಲ್ಲ ಅಷ್ಟೇ. ಎಲ್ಲ ಗೊತ್ತದ ನಾಲೆಜ್. ಸರ್ವಂ ಬ್ರಹ್ಮ ಅನುಸಂಧಾನ ಮಾಡಬೇಕು. ಜಗದಗಲ, ಮುಗಿಲಗಲ, ಮಿಗೆಗಲ, ಮತ್ತಿನ್ನೇನದ? ನಿಮ್ಮಗಲ, ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ, ಎಲ್ಲ ಕೇಳಿ ನಿಮ್ಮ ಮುಕುಟ ಶ್ರೀಚರಣ ಎಲ್ಲ ನಿಂದೇ ಅದಪ್ಪ, ನೀನೇ ಅದಿ. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಚಕ್ಷು, ವಿಶ್ವತೋ ಭಾವ, ವಿಶ್ವತೋ ಕರ್ಣ, ಏನದ ಎಲ್ಲ ಒಟ್ಟು ನೀನೇ ದೇವ್ರೇ. ಹೆಂಗದ? ಎಲ್ಲ ಏನ್ ಕಾಣಿಸ್ತದ ಅದರೊಳಗೆ ಮೊದಲ ಬ್ರಹ್ಮನನ್ನ ಕಾಣೋದು ಕಲಿಬೇಕು. ಅದಕ್ಕೇನಂತಾರ? ಅಸತ್ವ ಪಾದಕ ಆವರಣ ಕಳ್ಕೊಳ್ಳೋಕಿದು ವಚನ. ಜಗದಾಗಲ್ಲ, ಮುಗಿಲಾಗಲ್ಲ. ಅಭಾನ ಪಾದಕ ಆವರಣ ಅಂತಂದ್ರೆ ಆ ಬ್ರಹ್ಮ ಬೇರೆ ಯಾರು ಅಲ್ಲ, ನಾನೇ ಬ್ರಹ್ಮನಿದ್ದೇನೆ. ಇದನ್ನು ಅನುಭವಿಸ್ಬೇಕಾದ್ರೆ ಅಹಂ ಬ್ರಹ್ಮಾಸ್ಮಿ, ಅಹಂ ಸದ್ರೂಪ ಬ್ರಹ್ಮಾಸ್ಮಿ, ಅಹಂ ಚಿದ್ರೂಪ ಬ್ರಹ್ಮಾಸ್ಮಿ, ಅಹಂ ಆನಂದ ರೂಪ ಬ್ರಹ್ಮಾಸ್ಮಿ, ಅಹಂ ನಿತ್ಯ ರೂಪ ಬ್ರಹ್ಮಾಸ್ಮಿ, ಅಹಂ ಪರಿಪೂರ್ಣ ರೂಪ ಬ್ರಹ್ಮಾಸ್ಮಿ. ಬೇಕಲ್ರಿ? ನಾನೇ ಬ್ರಹ್ಮ. ಅಭಾನ ಪಾದಕ ಆವರಣ, ನಾನು ಬ್ರಹ್ಮ ಅಂತ ನನಗೆ ತಿಳಿತಾ ಇಲ್ಲ, ನಂದು ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಲ್ಲ ಅಂದ್ರೆ ಈ ಶಬ್ದ, ಈ ಮಂತ್ರಗಳನ್ನ ತಗೊಂಡು ಅನುಸಂಧಾನ ಮಾಡೋ ರಾಜ, ನಿನಗೆ ಅನುಭವ ಆಗ್ತದ. ಅದರ ಅರ್ಥ ಮಾಡ್ಕೋ. ನಾ ಅದು ಅದೀನಿ ಅಂತ ಅನ್ಕೋ. ಸ್ವಲ್ಪ ನೀ ಅನ್ಕೊಂಡೆ ಅಂದ್ರೆ ನಿನಗೆ ಅನುಭವ ಆಗ್ತದಪ್ಪ. ಹುಟ್ಟಿದಾಗ ನಿನಗೇನು ಹೆಸರು ಇದ್ದಿದ್ದಿಲ್ಲ, ನಿನಗೊಂದು ಹೆಸರು ಅಂತ ಇಟ್ಟ ಮೇಲೆ ಆ ಹೆಸರು ನಾವು ನಾನು ಅಂತೇಳಿ ನಿನಗೆ ಅನಿಸ್ತದ ಇಲ್ಲ? ಆ ಹೆಸರು ಕರೆದ್ರೆ ಓ ಅಂತಿದೆ ಇಲ್ಲ?
ಹೆಂಗ ಹೆಸರು ಕರೆದ್ರೆ ಬರ್ತದಲ್ರಿ, ನೀವು ಅದೇ ಅಂತ ನಿಮಗೆ ರೂಢಿ ಆಯ್ತಾ ಇಲ್ಲ? ರೂಢಿ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಗ್ತದೆ. ನಮಗೆ ಪ್ರಾಕ್ಟೀಸ್ ಆಗ್ಯದ ಇಲ್ಲ, ಮಂದಿಗೆ ಪ್ರಾಕ್ಟೀಸ್ ಆಗಿಬಿಡ್ತದ. ಮಂದಿಗೆ ಪ್ರಾಕ್ಟೀಸ್ ಆಗಿಬಿಡ್ತದೆ. ನಮ್ಮ ಬಗ್ಗೆ ನಾವು ಈ ವಿಷಯ ಮಾತಾಡ್ಕೋತಿದ್ದೇವೆ ಅಂದ್ರೆ ಮಂದಿ ಪ್ರಾಕ್ಟೀಸ್ ಆಗುತ್ತೆ. ಏನಾಗ್ತಾರಪ್ಪ ಅಂತಂದ್ರೆ, ಈಗ ಮಠದಾಗ ನಾವು ಸತ್ಸಂಗ ಮಾಡ್ಲಿಕ್ಕೆ ಹೋಗ್ತೇವೆ. ಅಲ್ಲಿ ಗುರುಗಳು ಏನಂತಾರ, ಶುದ್ಧ ಬ್ರಹ್ಮ ಬಾರಪ್ಪ ನೀವೊಂದಿಟ್ಟು ಹೇಳ್ಬಾ ಅಂತ. ನಾ ಶುದ್ಧ ಬ್ರಹ್ಮನ್ರಿ? ಅಲ್ಲಿ ಅವನಿಗೆ ಕರಿ ಶುದ್ಧ ಬ್ರಹ್ಮ ಮೂಲಕ ಕಾರ್ನಾಗ ಎಲ್ಲರೂ ಓದ್ತಿದ್ರು ಅಂತಂದ್ರೆ ನಾನು ಎಲ್ಲ ಓದ್ತಿರ್ತೀನಿ, ಅಲ್ಲಿ ಶುದ್ಧ ಬ್ರಹ್ಮ ಮೂಲಕ ನೋಡು ಕರಿ ಅಂತ. ಅವರು ನಮಗೆ ಹಿಂಗ ಅಂತಾರಂತಂದತ್ನಾಗ ನಮ್ಗೆ ಎಷ್ಟು ಜವಾಬ್ದಾರಿ ಇರಬೇಕು ಲೆಕ್ಕ ಹಾಕ್ರಿ ಒಂದ್ ಸ್ವಲ್ಪ. ಈಗ ಏನಾಗ್ಬಿಡ್ತು, ನಮ್ಮದು ನಾಮ ಹೋಗ್ಬಿಟ್ಟು ಈಗ ಶುದ್ಧ ಬ್ರಹ್ಮ ಚಾಲು ಆಗಿದೆ. ಏನ್ ಮಾಡ್ಬೇಕು ಹಿಂಗಾದ್ರ? ಎದಕ್ಕೆ ಆಯ್ತಿದ ಅಂತ ಕೇಳಕತ್ತೀನಿ ನಾನು. ಇವೆಲ್ಲ ಏನಕ್ಕಾಗಲ್ಲ ಕೂಡ್ರಿ, ಅವಾಗ ಏನೂ ಸಂಬಂಧ ಇಲ್ಲ. ನಾವೇನಾಗಿವಿ ಅದೇ ಈಟೇ ಸಂಬಂಧ. ಮಂದಿ ಯಾರು ಏನಂತಾರ ತಗೊಂಡು ನಮ್ಗೆ ಏನ್ ಮಾಡೋದ? ಈಗ ಏನಂದ್ರ ಇದು ಏನಾಯ್ತಂದ್ರೆ ರೂಢಿ. ಅಭಾನಪಾದಕ ಆವರಣ ಕಳ್ಕೋಬೇಕಾದ್ರೆ ಏನ್ ಮಾಡ್ತೀರಿ? ಅಭಾನಪಾದ ನನ್ನ ಬ್ರಹ್ಮ ಸ್ವರೂಪ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ನಿಮಗೆ ಆವರಣದ ಅವಸ್ಥೆ ಗೊತ್ತಾಗ್ಯದ. ಅದಕ್ಕೆ ಗೊತ್ತಾಗಬೇಕಾದ್ರೆ ಏನ್ ಮಾಡ್ತೀರಿ? ಅಹಂ ಬ್ರಹ್ಮಾಸ್ಮಿ ಅಂತ ಅನುಸಂಧಾನ ಮಾಡ್ತೀನಿ. ಒಳಗ ಮನಸ್ನಾಗ ಮನನ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅನುಸಂಧಾನ ಮಾಡ್ಬೇಕು. ಅನುಸಂಧಾನ ರೂಢಿ ಮಾಡ್ಕೊಳ್ಳಾರ್ದೆ ಆಗಂಗಿಲ್ಲ. ಮತ್ತೆ ಅಸತ್ವ ಪಾದಕ ಆವರಣ ಏನ್ ಮಾಡ್ತೀರಿ? ಅದು ಆವರಣ ಆದತ್ ಗೊತ್ತಾದ್ಮೇಲೆ ಆವರಣ ಕಳ್ಕೋಬೇಕಲ್ಲ. ಇದು ಆವರಣ ಕಳ್ಕೊಳ್ಳಿಲ್ಲ ಅಂತಂದ್ರೆ ಬ್ರಹ್ಮ ಗೊತ್ತಾಗಲ್ಲ. ಅಸತ್ವ ಪಾದಕ ಆವರಣ ಗೊತ್ತು ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀರಿ? ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಬ್ರಹ್ಮನೇ ಆದ ಅಂತೇಳಿ ನೋಡೋದು ರೂಢಿ ಮಾಡ್ಕೋತೀನಿ. ಅದರಿಂದ ಏನಾಗ್ತದ? ಬ್ರಹ್ಮ ಅದನ ಅಂತ ಅನ್ನಿಸ್ತದ. ಜಗದಗಲ ಮುಗಿಲಾಗಲ್ಲ, ಎತ್ತ ನೋಡಿದಳ ಅತ್ತತ್ತ, ಮತ್ತಿನೇನದು ಎಲ್ಲ ಓಟು ಸಿಕ್ಕದ್ದೆಲ್ಲ ಜೀವ ಜಗತ್ ಈಶ್ವರ ಎಲ್ಲ ಬ್ರಹ್ಮ ಅಂತ ತಿಳ್ಕೊತೀನಿ. ಸತ್ಯ ತಿಳಿಲಕತ್ತದ. ಆವರಣ ಇದ್ದದ್ದು ತಿಳ್ಕೋಬೇಕು. ಆವರಣ ಕಳ್ಕೊಳಕ ಸೂಕ್ತ ಮಾರ್ಗದರ್ಶನ ಪಡ್ಕೋಬೇಕು. ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಆಯ್ತು, ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ಯದ ಮಾರಾಯ, ಸರಿ ಅನ್ಕೊತ್ಕೊಂಡ್ಬಿಡ್ತಿ. ಅದ್ರ ಗೊತ್ತು ಮಾಡ್ಕೊಳಕ್ಕ ಮುಂದೆ ಏನ್ ಪಡ್ಬೇಕು ಅದು ಮಾಡ್ಬೇಕು. ನಮ್ಮಲ್ಲಿ ರೊಕ್ಕಿಲ್ಲ ಹೊತ್ತು ಮುಳುಗತ್ತಾನ, ರೊಕ್ಕಿಲ್ಲ ಅನ್ಕೊತ್ ಕೂತಾರ ಹೊಟ್ಟೆಗೆ ಹಿಟ್ಟು ಸಿಗುತ್ತದ? ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೋ. ಏನ್ ಮಾಡ್ಬೇಕು? ಗುರುಪಾದ ಹಿಡಿಬೇಕಷ್ಟೆ. ಗುರುವಿನ ಪಾದ ಹಿಡಿಬೇಕು. ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ, ಬ್ರಹ್ಮ ಗೊತ್ತ ಯಾರಿಗಿರ್ತದೆ? ಗುರುವಿಗೆ ಗೊತ್ತಿಲ್ಲ. ಗುರುವಿನ ಪಾದ ಹಿಡಿಬೇಕು. ಅಜ್ಞಾನ ಆವರಣ ಕಳ್ಕೊಳಕ ಗುರುವಿನ ಪಾದ ಹಿಡಿಬೇಕು. ಅದು ಹೆಂಗಪ್ಪ? ಗುರುವಿನ ಪಾದ ಬೇಕನ್ನ ಸಿಕ್ಕೇ ಬಿಡ್ತದೆ ಗಬಕ್ಕಂತ. ಅದಕ್ಕೆ ದೃಷ್ಟಾಂತಗಳು ಕೊಡ್ತಾರೆ. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು. ಮಡಿಕೆ ಮಾಡ್ಬೇಕಂದ್ರ ಒಂದೇ ಸಲ ಮಡಿಕೆ ಆಗಿಬಿಡ್ತದೆ. ಕೆಸರು ಬೇಕಾ ಬೇಡ? ಮಣ್ಣು ತಗೊಂಡು ಹದ ಮಾಡಿ ತುಳಿದು ಅದನ್ನು ಕೆಸರು ತಯಾರು ಮಾಡ್ಕೋಬೇಕಾ ಬೇಡ್ರಿ? ಮಡಿಕೆ ಮಾಡ್ಬೇಕಾದ್ರೆ ಕೆಸರಿಲ್ಲ ಏನು ಮಡಿಕೆ ಮಾಡ್ತೀರಿ? ನೆಕ್ಸ್ಟ್, ತೊಡಿಗೆಯ ಮಾಡುವಡೆ. ನನಗೊಂದು ಆಭರಣ ಬೇಕಾಗ್ಯದ. ಸುಮ್ಮನೆ ಆಭರಣ ಬೇಕನ್ನೋ ಆಭರಣ ಸಿಕ್ಕಿಬಿಡ್ತದೇನು? ಮೊದಲಿಗೆ ಬಂಗಾರ ಖರೀದಿ ಮಾಡಬೇಕಾಗ್ತದೆ. ಎಷ್ಟು ತೊಲಿ ಆಭರಣ ಬೇಕು ಆ ತೊಲಿ ಬಂಗಾರ ಜಮಾಯಿಸ್ಬೇಕು ಮೊದಲು.
ಈಗ ಜಮಾಸ್ತಿರೋ, ಇನ್ನೊಂದು 4 ವರ್ಷಕ್ಕೆ ಜಮಾಸ್ತಿರೋ, 3 ವರ್ಷಕ್ಕೆ ಜಮಾಸ್ತಿರೋ, 6 ತಿಂಗಳಿಗೆ ಜಮಾಸ್ತಿರೋ, ಹೆಂಗೆ ದುಡಿತೀರಿ ಹಂಗೆ ದುಡ್ಡು ಬರ್ತದ. ಹಂಗಂಗೆ ಅದು ಜಮಾಯಿಸಿ ಆಭರಣ ಬಂಗಾರ ತಗೊಂಡು ಆಮೇಲೆ ಆಭರಣ ಮಾಡಬೇಕು. ಮತ್ತೆ ಶಿವಪಥ ವರಿವಡೆ ಗುರುಪಥ ಮೊದಲು. ಶಿವಪಥ ಬೇಕು ಅಂತಂದ್ರೆ ಇದೆ. ಬ್ರಹ್ಮ ಏನಾಗ್ತಾ ಇಲ್ಲ, ಗೊತ್ತಿಲ್ಲ. ಇದು ಬ್ರಹ್ಮ ಗೊತ್ತಾಗಬೇಕಾದ್ರೆ ಸ್ವಚ್ಛ ಭಾಷೆದಾಗ ಬರ್ತಾರ ಅವ್ರು. ಬ್ರಹ್ಮ ಗೊತ್ತಾಗಬೇಕಾದ್ರೆ ಗುರುವಿನ ಪಾದ ಹಿಡಿಬೇಕು. ಆ ಗುರುವಿನ ಪಾದ ಹಿಡಿಬೇಕು. ಆ ಗುರು ಅನ್ನೋ ಎಲ್ಲಿ ಸಿಗ್ತಾನ ನಿಮಗ? ನಿಮ್ಮ ಗುರು ಅಂತ ಗುರುತು ಸಿಗಬೇಕಾದ್ರ, ಗುರು ಅಂದ್ರೆ ಜಗತ್ತಿನ ತುಂಬ ಬೇಕಾದಷ್ಟು ಮಂದಿ ಗುರುಗಳಾರ. ಅದ್ರಾಗ ನಿಮಗೆ ಸಂಬಂಧಪಟ್ಟ ಗುರು ಜಗತ್ತಿನ ತುಂಬ. ಈಗ ನಮ್ಮ ದೇಶದೊಳಗೆ 130 ಕೋಟಿ ಜನಸಂಖ್ಯೆ, 130 ಕೋಟಿ 120 ಕೋಟಿ ಜನಸಂಖ್ಯೆ ಅನ್ಕೊಳ್ರಿ. 120 ಕೋಟಿ ಜನಸಂಖ್ಯೆ ಒಳಗ 40 ಕೋಟಿ ಬಾಲಕರು, 40 ಕೋಟಿ ಯುವಕರು, 40 ಕೋಟಿ ಮುದುಕರು ಅಂತ ತಿಳ್ಕೊರಿ. ಅಂದಾಜು ಜನಸಂಖ್ಯೆ ಏನಾಕಿರ್ಲಕ್ಕ 3 ಭಾಗ 120 ಕೋಟಿ ಆಯ್ತಿಲ್ಲ. 40 ಕೋಟಿ ಸಣ್ಣ ಹುಡುಗರವ, 40 ಕೋಟಿ ಯುವಕರದ, 40 ಕೋಟಿ ಮುದುಕರದ. ಆ ನಡ್ವರ್ಕ್ 40 ಕೋಟಿ ಒಳಗ 20 ಕೋಟಿ ಯುವತಿಯರದರ, 20 ಕೋಟಿ ಯುವಕರದಾರ. ಆ 20 ಕೋಟಿ ಯುವತಿಯರೊಳಗೆ ನಿಮಗೆ ಸಂಬಂಧಪಟ್ಟ ಯುವತಿ ಯಾರು? ಹೌದಿಲ್ಲ? ಏನೆಲ್ಲ ಓಸು ಮಂದಿ ನಿಮಗೆ ಸಂಬಂಧರೇನೋ? ಇಲ್ಲ. ಯಾವಕ್ಕೆ ಒಬ್ಬಾಕಿ ನಿಮಗೆ ಸಂಬಂಧ ಅದಳ. ಆಕಿನ ಹೆಂಗ್ ಹುಡುಕ್ತೀರಿ ಹಾಂಗ ನಿಮಗ ಹುಡುಗಿಯರದಾಗ ಹುಡುಕ್ಯಾಡ್ಬೇಕಾಗ್ತದ. ನಿಮ್ಮ ಹುಡುಗಿ ಯಾರು ಅಂತ. ಅಲ್ಲಿ ಹುಡುಗಿಯ ಇಲ್ಲಿ ಹುಡುಗಿಯಳ ಹೆಂಗ್ ಹುಡುಕ್ತೀರಿ ಹಾಂಗ ನೀವು ಏನ್ ಮಾಡ್ಬೇಕಾಗ್ತದ? ಗುರುಗಳು ಬೇಕು ಅಂತಂದ್ರೆ ಕೂಡಲ ಸಂಗನ ಶರಣರ ಅನುಭವವೇ ಮೊದಲು. ಶರಣರ ಅನುಭವ ಗೋಷ್ಠಿಗಳಲ್ಲಿ ಹೋಗಿ ಭಾಗವಹಿಸಬೇಕು. ಎಲ್ಲಿ ಸತ್ಸಂಗಗಳು ನಡೆದವ, ಸಜ್ಜನರ ಸಂಘಗಳು ಎಲ್ಲಿ ಕೂಡ್ಲಕತ್ತವ ಅಂತಲ್ಲಿ ಹೋಗಿ ಭಾಗವಹಿಸಬೇಕು. ಭಾಗವಹಿಸಿದಾಗ ಅಲ್ಲಿ ನಿಮಗ ಯಾರೋ ಒಬ್ಬವ ಬಹಳ ಚಂದ ಹೇಳ್ತಾನ, ಬಹಳ ಪರ್ಫೆಕ್ಟ್ ಅದನಂತ ನಿಮಗ ಅನ್ನಿಸ್ಬೇಕು. ಇವನ್ನ ಹಿಡ್ಕೊಂಡ್ರೆ ನನಗ ಮೋಕ್ಷ ಆಗ್ತದ, ನಮಗೆ ಜ್ಞಾನ ಆಗ್ತದ, ನಮ್ಮ ಬದುಕಿನ ಅಂತಿಮ ಗುರಿ ತಲುಪ್ಲಕ್ ಸಾಧ್ಯ ಆಗ್ತದೆ, ನಿಮಗೆ ನಂಬಿಕೆ ಬರಬೇಕು. ಆವಾಗ ನಿಮ್ಗೇನಾಗ್ತದ ಅಂತಂದ್ರೆ ಗುರು ಅಂತ ಸಿಗ್ತಾನ. ಅದಕ್ಕೇನ್ ಮಾಡ್ಬೇಕು? ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮೊದಲೇ ಸತ್ಸಂಗದಾಗ ಹೋಗಿ ಕುಂದ್ರದ ಕಲಿಬೇಕು. ಅಜ್ಞಾನ ಆವರಣ ಕಳ್ಕೋಬೇಕು ಅಂದ್ರೆ ಮೊದಲು ಸತ್ಸಂಗದಾಗ ಹೋಗಿ ಕುಂದ್ರದ ಕಲಿಬೇಕು. ಸತ್ಸಂಗದಾಗ ಹೋಗಿ ಕುಂತ ಮೇಲ ನಿಮಗ ಯಾರೋ ಒಬ್ಬ ನಿಮ್ಮ ಗುರು ಅನ್ನಂತ ವ್ಯಕ್ತಿ ಸಿಗ್ತಾನ. ಆ ಗುರುವಿಗೆ ಶರಣಾಗತರಾಗಬೇಕು. ಜೀವನದಲ್ಲಿ ಬ್ರಹ್ಮನನ್ನ ಗೊತ್ತು ಮಾಡ್ಕೋಬೇಕನ್ನೋದೇ ಅಭಿಪ್ಸೆ. ಅವನಿಗೆ ಶರಣಾಗತನಾಗಬೇಕು. ಅವ ಹೇಳ್ದಂಗ ಕೇಳಬೇಕು. ಅವ ಏನು ನಿಮಗೆ ಹೇಳಲಿಲ್ಲ ಅಂದ್ರೂ ಸಹಿತ ಅವನ ಜೀವನವೇ ನಿಮಗೆ ಒಂದು ಉಪದೇಶ. ಅವ ಹೆಂಗದನ್ನ ನೋಡಿ ಅವನು ನೋಡಿ ಅವನಂಗೆ ನಾನಾಗಬೇಕು. ನಿಮ್ಗೇನು ಹೇಳಕ್ ಬರ್ತಿದ್ರೆ ಹೇಳ್ತಾನ. ಹೇಳಕ್ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾನ? ತನ್ನ ಸಾಧನೆ ತಾನು ಮಾಡಿಕೊಂಡು ತನ್ನ ಪರ್ಫೆಕ್ಟ್ ಇರ್ತಾನೆ. ಅವನ ನಡೆ ನುಡಿಗಳ ಮೂಲಕ ಅವನ ಬ್ರಹ್ಮತ್ವ ಪ್ರಕಟ ಮಾಡ್ತಿರ್ತಾನ. ಅವನಿಗೆ ಸುಮ್ಮನೆ ನೋಡಿದ್ರೆ ನೀವು ಕಲಿಬೇಕು. ಹಂಗಿರ್ತಾನ. ಅದಕ್ಕೆ ಏನ್ ಮಾಡ್ಬೇಕು? ಅವನನ್ನ ನೋಡಿ ನಾವು ಅವನಂತ ಆಗ್ಬೇಕು ಅಂತ ನೀವು ಪ್ರಯತ್ನ ಮಾಡಬೇಕು. ಇದೇನದ? ಅಜ್ಞಾನ ಅವಸ್ಥೆಯಿಂದ ಬ್ರಹ್ಮಜ್ಞಾನಿ ಅವಸ್ಥೆಗೆ ಹೋಗೋದಕ್ಕೆ ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಅವಸ್ಥೆ ಆವರಣ, ಅದರೊಳಗೆ 2 ರೀತಿ. ಒಂದು ಅಸತ್ವ ಪಾದಕ, ಇನ್ನೂ ಒಂದು ಅಭಾನ ಪಾದಕ. ಅಜ್ಞಾನ ಅವಸ್ಥೆಗೆ ಸಿಕ್ತ
ನಾನು ಆವತ್ತೆ ಹಿಂಗದ ನೋಡು ಅಂತಂದ್ರ ಚಳಿ ಭಾಳ ಅದ ಅಂತೇಳಿ ಮನೆಗೆ ಕೂತಿದ್ನಂತ, ಬಾಗಲ ತೆರೆದು ಹೊರಗೆ ಹೋದ್ರೆ ಭಾಳ ಚಳಿ ಅದ ಅಂತೇಳಿ ಮನೆಗೆ ಕೂತು. ಈಗ ಗ್ಯಾಸ್ಗಳು ಬಂದವು. ಮೊದಲ ಒಲಿಗಳಿದ್ದು, ದಬ ಸಂಡಾಸ್ ಬಂದಿತ್ತ, ಎಲ್ಲಿ ಕೂತು ಸಂಡಾಸ್ ಮಾಡಿದ್ನಂತ, ಬೆಚ್ಚಗೆ ಎಲ್ಲಿರ್ತದ, ಸಂಡಾಸ್ನಾಗ ಹೋಗಿ ಸಂಡಾಸ್ ಮಾಡೋದು ಬಿಟ್ಟು ಎಲ್ಲಿ ಮಾಡಿದ್ನಂತ, ಮನೆಯಾಗ ಒಲಿ ಇದ್ದು ಅಲ್ಲ, ಎಲ್ಲಿ ಮಾಡಿದ್ದ? ಇಲ್ಲೇ ಬೆಚ್ಚಗದ ಅಂತೇಳಿ ಒಲೆಗೆ ಕೂತು ಮಾಡಿಬಿಟ್ಟಿದ್ನಂತ. ಮತ್ತೇನಂತನಂತ, ಒಲೆಗೆ ಕೂತು ಹೊಲಸು ಮಾಡಿ ನೋಡ್ ನಾನು ನಣೆಬರ ಹೆಂಗದ ನೋಡು ಅಂತನಂತ. ಹಿಂಗ ತಾವೇ ಹೊಲಸು ಮಾಡ್ಕೊಂಡ್ರೆ ಹೆಂಗಾಗ್ತದ? ಅದಕ್ಕೆ ಏನ್ ಮಾಡ್ಬೇಕು? ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೋಬೇಕು. ಆದ್ರೆ ಮೊದಲ ಸಜ್ಜನರ ಸಂಘದೊಳಗೆ ಹೋಗಿ ಅಲ್ಲಿ ನಮಗ ಜ್ಞಾನ ಹೇಳುವಂತ ಒಬ್ಬ ಗುರು ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾರು ಪಸಂದ್ ಆಗ್ತಾರ ಅವ್ರ ಸಂಗಟ ನೀವು ಸೆಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಸಜ್ಜನರ ಸಂಘದೊಳಗೆ ಗುರು ಸಿಗ್ತಾನೆ. ಎಲ್ಲರ ದುರ್ಜನರ ಸಂಘದಾಗ ಹೋಗಿ ಗುರು ಸಿಗ್ತಾನೆ, ಅದ್ರಾಗೂ ಸಿಗ್ತಾನ. ಕುಡಿಲಕ್ಕ, ಇಸ್ಪೇಟ್ ಆಡ್ಲಕ್ಕ, ಏನೇನೆಲ್ಲ ಮಾಡಬಾರದೆಲ್ಲ ಮಾಡ್ಲಕ್ಕ ಅದ್ರಾಗೂ ಗುರು. ರಾಕ್ಷಸರಿಗೆ ಒಬ್ಬ ಗುರು ಅದನ, ದೇವತೆಗಳಿಗೆ ಒಬ್ಬ ಗುರು ಅದನ. ಗುರು ಎಲ್ಲಿಲ್ಲ, ಎಲ್ಲ ಕಡೆ ಗುರು ಅದನ. ಅಲ್ಲಿ ಅದನ, ಎಲ್ಲಿ ಅದನ. ಯಾವ ಗುರುವನ್ನು ಪಸಂದ್ ಮಾಡಬೇಕು? ನಿಮ್ಗೆ ವಿವೇಕ ಇರಬೇಕು. ಶುಕ್ರಾಚಾರ್ಯನ ಗುರು ಮಾಡ್ಕೋಬೇಕು, ಬೃಹಸ್ಪತಿನ ಗುರು ಮಾಡ್ಕೋಬೇಕು, ನಿಮಗೆ ಬಿಟ್ಟದ್ದು. ಅದಕ್ಕೆ ಆವರಣ ನಿಮಗೆ ಗೊತ್ತಾದ್ಮೇಲೆ ಆ ಆವರಣದಿಂದ ಹೊರಗೆ ಬರ್ಬೇಕಂತ ನಿಮ್ ಪ್ರಯತ್ನ ಮಾಡುವುದಕ್ಕ ಈಗ ಕೊಟ್ಟ ಮಾಹಿತಿಗಳು ಅತ್ಯಂತ ಸೂಕ್ತ ಅದವೋ ಏನು ಅನಾವಶ್ಯಕ ಅದವೋ? ಸುಮ್ಮನೆ ಜಗ್ಲಕತ್ತಾರ ದಿನ ಅಂತೇಳಿ. ಈಗ ನೀವು ಕುಂತಿರಪ್ಪ, ಈಗ ಒಂದು ಪ್ರಾಣಿಗಳಿಗೆ ಅವಕ್ಕ ಒಮ್ಮಿದೊಮ್ಮಿಗೆ ಬಲಿ ಹಾಕಿ ಬಿಡ್ತಾರ. ಪ್ರಾಣಿಗಳಿಗೆ ಒಮ್ಮಿದೊಮ್ಮಿಗೆ ಬಲಿ ಹಾಕಿ ಬಿಡ್ತಾರ. ಬಲಿ ಹಾಕಿದ ಕೂಡ್ಲೇನೆ ಆ ಪ್ರಾಣಿ ಏನು ಒಳಗೆ ಆರಾಮ ಇರ್ತದೆ ಏನದು? ಈ ಅದ್ರೊಳಗಿನ ತಪ್ಪಿಸ್ಕೊಂಡು ಹೋಗ್ಬೇಕತ್ತ ಹೋರಾಟ ಮಾಡ್ತದ ಇಲ್ಲ? ಬಲಿ ಹಾಕಿದ ಕೂಡ್ಲೇನೆ ಆ ಪ್ರಾಣಿ ಸುಮ್ ಆರಾಮ ಮಕ್ಕೋತದ ಏನದ್ರಾಗ? ಚಲೋ ಮಾಡಿದ್ ಬಿಡ. ಪಕ್ಷಿಗಳು ಪ್ರಾಣಿಗಳಿಗೆ ಅವಕ್ಕ ಬಲಿ ಹಾಕ್ತಾನಲ್ಲ ಬೇಟೆಗಾರ, ಹಾಕಿದಾಗ ಬಲಿ ಬಿತ್ತು ನನ್ನ ಮೇಲ ಅಂತೇಳಿ ಗೊತ್ತಾದ ಕೂಡ್ಲೇನೆ ಅದನ್ನ ತಪ್ಪಿಸ್ಕೋಬೇಕಂತ ಹೋರಾಡ್ತದಿಲ್ರಿ? ಮಸ್ತ್ ಹೋರಾಟ ಮಾಡ್ತದೆ. ಈಗ ಮೀನುಗಾರ ಬಲಿ ಹಾಕಿರ್ತಾನ, ನೋಡ್ಬೇಕವೆಲ್ಲ ಎಲ್ಲ ನೋಡ್ಬೇಕು. ಮೀನ ನಮ್ಗೆ ಮೀನುಗಾರನ ಬಲ್ಲಿ ಹೋಗಿ ಮೀನ ತಿನ್ನೆ ಅಂತ ಯಾರು ಹೇಳ್ಯಾರ? ಅವ ಮಾಡೋ ಕೆಲಸ ನೋಡ್ರಿ ಹೆಂಗಿರ್ತದ. ಮೀನುಗಾರ ಜಾಲ ಬೀಸಿ ಬಲಿ ಹಾಕಿರ್ತಾನ. ಬಲಿ ಹಾಕಿದಾಗ 3 ರೀತಿ ಮೀನುಗಳದ್ರ. ಅವ ಹಿಂಗ ಜಾಲ ಹಿಡಿದು ಎಳೆದ ಕೂಡ್ಲೇನೆ ಅದ್ರೊಳಗಿನ ಒಂದಿಷ್ಟು ಮೀನುಗಳು ಹೆಗರಿ ಹೊಳೆ ನೀರಾಗ ಹಾರಿಬಿಡ್ತಾವ. ಹೊಳ್ಳಿ ನೀರಾಗ ಹಾರಿಬಿಡ್ತಾವ. ಆದ್ರ ಆ ಜಾಲದೊಳಗ ಮಳಿಗಳು ಕಟ್ಟಿರ್ತಾನ, ಮಳಿಗೆ ಎರೆಹುಳ ಸಿಗಿಸಿರ್ತಾನ. ಅವು ಇನ್ನೇನು ಜಸ್ಟ್ ಇನ್ನು ತಿನ್ಬೇಕಾದ್ರೆ ಏನದ ಅದ್ರಾಗ ಸಿಕ್ಕೊಂಡ್ ಬೀಳೋದಕ್ಕಿಂತ ಮೊದಲೇ ಇದೇನು ಅಪಾಯ ಅಂತ ಅವು ಕೆಳಗೆ ಗೊತ್ತಾಗಿ ಏನ್ ಮಾಡ್ತಾವ, ಆ ಜಾಲದ ಒಳಗೆ ನಿಂತೆ ಅವು ಅದು ಏನು ಚಿಲ್ಲಾರ್ದು ಎಗರಿ ಹೋಗ್ಬಿಡ್ತಾವ. ಇದು ಡೇಂಜರ್ ಅದ, ಇದು ಮುಟ್ಟಬಾರ್ದು ಅಂತ ಹೇಳಿ. ಅವು ಏನದವ? ಬ್ರಹ್ಮನನ್ನ ಗೊತ್ತಿರಂತವು. ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತೇಳಿ ಅವಕ್ಕ ಅರಿವದ. ಅರಿವಿದ್ದಕ್ಕೆ ಅವೇನ್ ಮಾಡ್ತಾವ? ಯಾವುದು ಅಪಾಯಕಾರಿ ಅಂತೇಳಿ ಒಂದಿಟ್ಟು ಅರಿವಿದ್ದಕ್ಕ, ಯಾವುದು ಅನರ್ಥಕಾರಿ ಅಂತ ಅರಿವಿದ್ದಕ್ಕ ಅವಕ್ಕ ಸ್ವಲ್ಪ ಅದರ ಸೂಚನೆ ಸಿಕ್ಕರೆ ಎಗರಿ ಬಿಡ್ತಾವ. ಕಲ ಸಿಕ್ಕೊಂಡ್ ಬೀಳಲ್ಲ ಅಂತ ಮೀನುಗಳದಾವ. ಇನ್ನೊಂದಿಷ್ಟು ಮೀನುಗಳದಾವ ಈ ಕಡೆ ಎರೆಹುಳು ತಿನ್ನೋದು ಬಿಡಂಗಿಲ್ಲ, ಆ ಕಡೆ ಬಿಡಿಸ್ಕೊಂಡು ಹೋಗ್ಬೇಕನ್ನೋದು ಬಿಡಂಗಿಲ್ಲ. ಎರಡೂ ಮಾಡ್ತಾವ. ಎರೆಹುಳು ಇಲ್ಲಿ ತಿನ್ಕೋತಿದ್ದ ಮೇಲೆ ಬಿಡಿಸ್ಕೊಂಡು ಹೆಂಗ್ ಗೊತ್ತವು? ಬಾಯಾಗ ಸಿಕ್ಕೊಂಬಿದ್ ಬಿಟ್ಟಿರ್ತದ ಅದು ಕೊಂಡಿ. ಆದ್ರೂ ಎರೆಹುಳು ತಿನ್ಲಕತ್ತದ ತಿಲ್ಲಿ,
ಮಳೆ ಸಿಕ್ಕೊಂಬಿದ್ದದು ಬೀಳಿ, ಆದ್ರೂ ಅದ್ರೊಳಗೆ ಏನದ ಬಿಡಿಸ್ಕೊಂಡು ಹೋಗ್ಬೇಕನ್ನೋ ಪ್ರಯತ್ನ ಆದ ಇಲ್ಲ. ಸಿಕ್ಕೊಂಬೀಳಲಾರ್ದೆ ಬಿಡಿಸ್ಕೊಂಡು ಹೋಗಿದ್ದು ಉತ್ತಮ ಅಧಿಕಾರಿಗಳು, ಸಿಕ್ಕೊಂಬಿದ್ದು ಬಿಡಿಸ್ಕೋಬೇಕನ್ನವು ಎಂಥ ಅಧಿಕಾರಿಗಳು? ಕನಿಷ್ಠ ಇದು ಮಧ್ಯಮ ಅಧಿಕಾರಿಗಳು. ಸಿಕ್ಕೊಂಬಿದ್ದವ ಬಿಡಿಸ್ಕೊಂಡು ಹೋಗ್ಬೇಕಂತ ಇವು ಮಧ್ಯಮ ಅಧಿಕಾರಿಗಳು. ಮುಂದೆ ಇನ್ನೊಂದು ದಿವಸ ಅದಾವ, ಅವು ಬಲಿ ಒಳಗೆ ಬಿದ್ದೀವಂತೆ ಗೊತ್ತಿಲ್ಲ. ಎರೆಹುಳು ತಿನ್ಕೋತ ಅದೇ ಬಲಿ ಒಳಗೆ ಆರಾಮದವು, ಅವಕ್ಕೆ ಏನೇನು ಗೊತ್ತಿಲ್ಲ, ಬಲಿಯಾಗಿ ಬಿದ್ದೀವತ್ತು ಗೊತ್ತಿಲ್ಲ, ಮೋಕ್ಷ ಅಂದ್ರೆ ಗೊತ್ತಿಲ್ಲ, ಬಂಧನ ಅಂದ್ರೆ ಗೊತ್ತಿಲ್ಲ. ಆರಾಮ್ ಅದೇ ಎರೆಹುಳು ಸಿಕ್ಕದ ತಿನ್ಕೋತಿರಮ್ಮಂತೇಳಿ ತಿನ್ಕೋತ ಕೂತಾವು. ಅವೇನದವು ಕನಿಷ್ಠ ಅಧಿಕಾರಿಗಳು. ಸದ್ಗುರುನಾಥ ಅವನ ಕರುಣೆ ಮೂರದ್ರ ಮೇಲೆ ಅಷ್ಟೇ ಇರ್ತದ. ಕನಿಷ್ಠ ಅಧಿಕಾರಿ ಮೇಲೂ ಅಷ್ಟೇ ಇರ್ತದ, ಮಧ್ಯಮ ಅಧಿಕಾರಿ ಮೇಲೂ ಅಷ್ಟೇ ಇರ್ತದ, ಉತ್ತಮ ಅಧಿಕಾರಿ ಮೇಲೂ ಅಷ್ಟೇ ಇರ್ತದೆ. ಸದ್ಗುರುನಾಥನ ಕರುಣೆ ಸೂರ್ಯನ ಬೆಳಕು, ಸೂರ್ಯನ ಬಿಸಿಲಿದ್ದಂಗ ಎಲ್ಲರ ಮೇಲೆ ಸಮಾನವಾಗಿರ್ತವೆ. ಆದರೆ ಯಾರು ಕಿಟಕಿ ಬಾಗ್ಲ ತೆರಿಲಾರ್ದೆ ಒಳಗೆ ಮುಚ್ಕೊಂಡು ಕೂತಿರ್ತಾರ, ಅವ್ರಿಗೇನು ಕರುಣೆ ಸಿಗ್ತದೆ? ಕತ್ತಲ್ದಾಗ ಕೂತಿರ್ತಾರ ಅವ್ರು. ಬೇಡ ಗುರು ಬೇಡ, ಸತ್ಸಂಗ ಬೇಡ, ಏನೇನು ಬೇಡ, ನಮಗೆ ದೇವ್ರ ಆರಾಮ್ ಎಲ್ಲ ಕೊಟ್ಟನ ತಿನ್ಕೋತಿರಾಮ ಅಂತೇಳಿ ಒಳಗೆ ಕೂತಿರ್ತಾರಲ್ಲ, ಅವರಿಗೆ ಯಾರು ಏನು ಮಾಡಕ್ಕಾಗಲ್ಲ, ದೇವ್ರ ಸಹಿತ ಹೆಲ್ಪ್ ಮಾಡ್ಲಿಕ್ಕಾಗಲ್ಲ. ಅವ್ರಿಗೆ ಏನ್ ಮಾಡೋದು ಮಾಡ್ಕೊತಿರ್ತಾರೆ. ಇವ್ರ ಬಗ್ಗೆ ಯಾರು ಬಿಡಿಸ್ಕೋಬೇಕಂತ ಪ್ರಯತ್ನ ಪಡ್ತಾರ, ಅವರಿಗೆ ಹೆಂಗ್ ಪ್ರಯತ್ನ ಮಾಡ್ಬೇಕಪ್ಪ, ಹೆಂಗ್ ಹೊರಗೆ ಬರ್ಬೇಕು ಅನ್ನೋ ಮಾರ್ಗದರ್ಶನ ಮಾಡಿಕೊಡ್ತಾರೆ. ಇನ್ ಮುಮುಕ್ಷುಗಳು ಅವ್ರೇನು ಎದ್ರಾಗೂ ಸಿಕ್ಕೊಂಡ್ ಬೀಳಲಾರ್ದಂಗೆ ಏನ್ ಕಡೆಗೆ ಹೋಗಿರ್ತಾರ, ಅವ್ರನ್ನ ಒಂದು ಉದಾಹರಣೆ ಮಾಡಿ ಇಟ್ಕೋತಾನ. ಇವ್ರು ನೋಡು ಹುಷಾರಾಗ್ಯದಾರ, ಇಂಥದ್ರಾಗ ಸಿಕ್ಕೊಂಬಿದ್ದು ಏನು ಕಷ್ಟಪಡ್ಲಾರ್ದಂಗ ಅವ್ರ ಜೀವನ ಹೆಂಗ್ ನಡೆಸ್ಯಾರ ನೋಡು. ಇನ್ನ ಕೆಲವೊಬ್ರು ಅದ್ರೊಳಗೆ ಇದ್ದು ಅದ್ರೊಳಗೆ ಇಲ್ಲದಂಗ ಕೆಲವೊಬ್ರು ಅದಾರ, ಅದ ಹೆಂಗ ಅವ್ರ ಮನಸ್ಸಿನ ಸ್ಥಿತಿ ಅದ ನೋಡು. ಅಂಟು ನಂಟು ಇರ್ಲಾರ್ದೆ ನಿರ್ಲಿಪ್ತವಾದ ಜೀವನ ಮಾಡಿ ಎಷ್ಟು ಆನಂದವಾಗಿ ನೋಡವರು. ನಾನು ನನ್ನದು ಅನ್ನೋ ಅಭಿಮಾನ ಇಲ್ಲ, ಕಾಮ ಕ್ರೋಧಾದಿಗಳ ಅರಿಷಡ್ವರ್ಗಳಿಲ್ಲ, ಯಾವುದು ಸಂಶಯ ಇಲ್ಲ, ಪರಮಾತ್ಮನ ಮೇಲೆ ದೃಢವಾದ ನಂಬಿಕೆ ಇಟ್ಟು ಇದ್ದು ಇಲ್ಲದಂಗೆ ಇರ್ದಂತ ಒಂದು ಜೀವನ ನಡೆಸ್ಲಕತ್ತಾರಲ್ಲ, ಇವ್ರೆಂತವ್ರು ಅದಾರ. ಹಿಂಗೆಲ್ಲ ಗುರು ಎಲ್ಲರಿಗೂ ಪರಿಚಯ ಮಾಡಿಸ್ಕೋತ ಅನುಭವಕ್ಕೆ ತರ್ತಿರ್ತಾನ. ಹಿಂಗಾಗಿ 3 ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಾನ ಇವತ್ತು ಗುರು. ಅಜ್ಞಾನಕ್ಕೆ ಏನ್ ಪರಿಹಾರ? ಜ್ಞಾನಿ ಆಗ್ಬೇಕನ್ನಂಥದ್ದು ಅಭಿಪ್ಸೆ ಉಂಟಾಗಬೇಕು. ಅಜ್ಞಾನ ಅವಸ್ಥೆಯಲ್ಲಿ ನಾನು ಜ್ಞಾನಿ ಆಗ್ಬೇಕು, ಬ್ರಹ್ಮಜ್ಞಾನಿ ಆಗ್ಬೇಕಂತೇಳಿ ಅಭಿಪ್ಸೆ ಉಂಟಾಗಿ ಸದ್ಗುರುವನ್ನ ಹುಡುಕಿಕೊಂಡು ಸಜ್ಜನರ ಸಂಘದೊಳಗೆ ಕುಳಿತು ಕೇಳ್ತಾ 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 ನಿಮಗೊಬ್ಬ ಅದ್ರಾಗ ಗುರು ಸಿಗುತ್ತಾನ. ಹೆಣ್ಣು ಹುಡುಕಿದಂಗೆ ಹುಡುಕ್ಬೇಕಪ್ಪ ಎಲ್ಲಾ ಕಡೆ ನಮ್ಮ ಗುರು ಯಾರನ್ನ. ನಿಮಗೊಬ್ಬ ಯಾವನಾರ ಸಿಗದ್ಕಿಂತ ಮೊದಲು ಬೇಕಾದಷ್ಟು ಸೋಸ್ರಿ, ಎಷ್ಟರ ಹುಡುಕ್ರಿ. ಸಿಕ್ಕ ಮೇಲೆ ಮತ್ತೊಬ್ಬನ ನೆನೆಸ್ಬೇಡ್ರಿ. ಆದ್ರೆ ನಿಮ್ಗೆ ನಿಷ್ಠೆ ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ನೀವು ಕಲ್ತು ವಿದ್ಯೆ ನಿಮ್ಮ ಪರಿಶ್ರಮ ಎಲ್ಲ ಜೀರೋ ಆತು. ಅದು ದೊಡ್ಡ ಸಮಸ್ಯೆ. ಅದು ಒಳಗೆ ಶ್ರದ್ಧೆನೇ ಇಲ್ಲ, ಸುಮ್ಮನೆ ಮನಸ್ಸಿನಾಗ ಒಬ್ಬನ್ನ ಇಟ್ಕೊಂಡು ಕಿವ್ಯಾಗ ಒಬ್ಬನ್ನ, ಮೂಗನಾಗ ಒಬ್ಬನ, ಬಾಯಾಗ ಒಬ್ಬನ್ನ, ಕಣ್ಣಾಗ ಒಬ್ಬನ ಇಟ್ಕೊಂಡು ಕೂತ್ರೆ ಹೆಂಗತ್? ಒಳಗೆ ನಿಷ್ಠೆ ಇತ್ತು ಅಂತಂದ್ರೆ ಒಂದು ಕಡೆ ಇದು ಸಾಧನೆ ಮಾಡಿ. ಅಲ್ಲೇನಾಗ್ತದ, ಆವರಣ ಒಂದನೇದ್ದು ಒಬ್ಬ ಗುರುವನ್ನು ಹಿಡ್ಕೋಬೇಕು. ಇನ್ಯಾವುದು ಎರಡನೇ ಅವಸ್ಥೆ ಏನು? ಎರಡನೇ ಅವಸ್ಥೆ ಆವರಣ ಅಂತ. ಒಂದನೇ ಅವಸ್ಥೆ ಅಜ್ಞಾನ ಅವಸ್ಥೆಗೆ ಏನ್ ಮಾಡ್ಬೇಕು? ಸ್ವಚ್ಛ ಭಾಷೆದಾಗ ಹೇಳ್ರಿ, ಸತ್ಸಂಗಗಳನ್ನು ಅಟೆಂಡ್ ಮಾಡಬೇಕು, ಸದ್ಗುರುವನ್ನ ಶೋಧನೆ ಮಾಡಬೇಕು, ಸದ್ಗುರುವನ್ನ ಗುರುತಿಸಿ ಸದ್ಗುರುವಿಗೆ ಶರಣಾಗಬೇಕು. ಅಜ್ಞಾನ ಅವಸ್ಥೆಯಿಂದ ಹೊರಗೆ ಬರ್ಬೇಕಾದ್ರೆ ಕರೆಕ್ಟ್ ಅದ ಇದು ಹೇಳಿದ್ದು? ನಾನು ಜ್ಞಾನಿ ಆಗ್ಬೇಕು, ನಾನು ಅಜ್ಞಾನಿ ಅದೀನಿ ಅಂತೇಳಿ ಮೊದಲು ಗೊತ್ತು ಮಾಡಿಕೊಂಡು ನಾ ಜ್ಞಾನಿ ಆಗ್ಬೇಕಾದ್ರೆ ಒಬ್ಬ ಸದ್ಗುರುವಿನಲ್ಲಿ ಶರಣಾಗಬೇಕು. ಸದ್ಗುರು ಎಲ್ಲಿ ಸಿಗ್ತಾನ ಅಂತಂದ್ರೆ ಸತ್ಸಂಗಗಳು ಎಲ್ಲಿ ನಡೀತಾವ ಅಂತ ಅಲ್ಲಿ ಹೋಗಿ ಶರಣರ ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮೊದಲು ಅಂತ ಮೊದಲು ಅಲ್ಲಿ ಹೋಗಿ ಕುಂತು ಕಲೀರಿ, ಕೇಳ್ರಿ.
ಅದ್ರೊಳಗೆ ಒಬ್ಬನ ನಿಮ್ಮ ಗುರು ಅಂತೇಳಿ ಮಾಡ್ಕೋರಿ. ಈ ರೀತಿ ಒಂದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆವರಣ ಅವಸ್ಥೆ ಒಳಗ ಅಸತ್ವ ಪಾದಕ ಆವರಣ, ಅವಾನ ಪಾದಕ ಆವರಣ, ನನಗೆ ಬ್ರಹ್ಮ ಇಲ್ಲ ಅಂತ ಅನಿಸ್ಲಕತ್ತದ ಅಂತಂದ್ರೆ ಬ್ರಹ್ಮ ಅದನ್ನ ಅಂತ ಅನಿಸ್ಬೇಕಾದ್ರೆ ಮೊದಲು ಏನ್ ಕಣ್ಣಿಗೆ ಕಾಣಿಸ್ತದ ಅದನ್ನ ನೀವು ಬ್ರಹ್ಮ ಅಂತ ತಿಳ್ಕೋಬೇಕು. ಜೀವ, ಜಗತ್ತು, ಈಶ್ವರ, ನಿಮ್ಮ ಕಣ್ಣೆದುರು ಕಾಣುವ ಜೀವಿಗಳಲ್ಲಿ ಬ್ರಹ್ಮತ್ವ ಕಾಣಬೇಕು. ಈ ಜಗತ್ತಿನೊಳಗಿರುವ ಪಂಚ ಮಹಾಭೂತಗಳಲ್ಲಿ ಬ್ರಹ್ಮತ್ವ ಕಾಣಬೇಕು. ಮತ್ತೆ ಈಶ್ವರ ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾನಲ್ಲ ಈಶ್ವರ ಪರಮಾತ್ಮ, ಅವನೊಳಗ ನೀವು ಬ್ರಹ್ಮತ್ವವನ್ನು ಕಾಣಬೇಕು. ಕಂಡಮ ಇವುದರೊಳಗೆ ಕಾಣುವುದು ಏನದ ಸರ್ವಂ ಕಲ್ವಿದಂ ಬ್ರಹ್ಮ. ಇದನ್ನ ಅನುಸಂಧಾನ ಮಾಡಿದ್ರು ಅಂತಂದ್ರೆ ಅವ್ರಿಗೇನಾಗ್ತದ ಅಸತ್ವ ಪಾದಕ ಆವರಣ ಇರ್ಲಕ್ ಸಾಧ್ಯ ಅದ ಅಂದ್ರೆ ಈ ರೀತಿ ಮಾಡಿದ್ರೆ ಇರಂಗಿಲ್ಲ. ಅದಕ್ಕಿದು ಸರ್ವಂ ಕಲ್ವಿದಂ ಬ್ರಹ್ಮ. ಬಹಳಷ್ಟು ಉದಾಹರಣೆಗಳ ಪಟ್ಟಿವೆ, ಅವೆಲ್ಲ ಹೇಳೋದು ಬೇಡ. ಈಗ ನೇರವಾಗಿ ಹೇಳ್ಬೇಕಾಗ್ಯದ. ಅಸತ್ವ ಪಾದಕ ಆವರಣ ಕಳ್ಕೋಬೇಕಾದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಪ್ರಾಕ್ಟೀಸ್ ಮಾಡಬೇಕು. ಮುಂದೇನ್ ಮಾಡ್ಬೇಕು? ಆ ಬ್ರಹ್ಮ ಬೇರೆ ಯಾರು ಅಲ್ಲ, ನಾನು ಬ್ರಹ್ಮನೇ ಅದೀನಿ ಅಂತ ನಿಮಗ ಅವಾನ ಪಾದಕ ಆವರಣ ನಿಮಗ ಮೊದಲ ಅನುಭವಕ್ಕೆ ಬರಬೇಕು. ನಾನು ಬ್ರಹ್ಮ, ನನ್ನ ಬ್ರಹ್ಮ ಸ್ವರೂಪ ನನ್ನಿಂದ ನನಗ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವಾನ ಪಾದಕ ಆವರಣ ಆಗ್ಯದ ನನಗ ಅಂತೇಳಿ ನಿಮ್ಗೆ ಅನುಭವಿಸಿ ಆ ಅವಾನ ಪಾದಕ ಆವರಣದಿಂದ ನಾನು ಹೊರಗೆ ಬರಬೇಕಾದ್ರೆ ತತ್ ತ್ವಂ ಅಸಿ ಗುರುವಿನಲ್ಲಿ ಮಹಾವಾಕ್ಯದ ಉಪದೇಶ ತಗೋಬೇಕು. ಮತ್ತೆ ನಾನು ಬ್ರಹ್ಮದಿನಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮಾಸ್ಮಿ ಅನ್ನಂತ ಅನುಸಂಧಾನ ರೂಢಿ ಮಾಡ್ಕೋಬೇಕು. ಒಳಗೆ ಕುಂತು ಅಭ್ಯಾಸ ಮಾಡಬೇಕು. ಒಳಗೆ ಕುಂತು ಅವುದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಆ ಶಬ್ದಗಳ ಒಳಗಿರುವಂತ ಗುಣಗಳು ಏನದವ ಆ ಗುಣಗಳನ್ನ ನೀವು ನಿರ್ವಿಕಾರವಾಗಿರೋದು, ಮತ್ತೆ ನನ್ನ ಕಲ್ಪಿತ ವ್ಯಕ್ತಿತ್ವಗಳೇನೇನದೋ ಅವೆಲ್ಲ ಕಳೆದು ನಾನು ಬ್ರಹ್ಮದಿನಿ ಅನ್ನೋದು, ನನ್ನಲ್ಲಿರುವ ದುಃಖಗಳೆಲ್ಲ ಅಜ್ಞಾನ, ದುಃಖ, ಚಿಂತೆ, ಭಯ ಅವೆಲ್ಲ ಅಜ್ಞಾನದ ಕೆಲಸ, ನಾನು ಆನಂದ ಸ್ವರೂಪ ಅದೀನಿ, ನಾನು ಜನನ ಮರಣ ರೂಪಿ ಸಂಸಾರಿಕ ದುಃಖಕ್ಕೆ ಸಂಬಂಧ ಇಲ್ಲ, ನಾನೇನದೀನಿ ನಿತ್ಯ ರೂಪ ಬ್ರಹ್ಮದಿನಿ. ಮತ್ತೆ ನಾನೇ ಎಲ್ಲ ಜೀವಿಗಳ ಒಳಗೂ ಅದೀನಿ, ನಾನೇ ಎಲ್ಲ ಜೀವಿಗಳ ಜಡಗಳ ಒಳಗೂ ಅದೀನಿ. ಆ ಎಲ್ಲ ಜಡ ವಸ್ತುಗಳ ಜೀವಿಗಳೆಲ್ಲ ನನ್ನ ಸೃಷ್ಟಿಯ ವಸ್ತುಗಳೇ, ನನ್ನೊಳಗೆ ಅವು ಅದವ, ಅವುಗಳೊಳಗೆ ನಾನು ಅದೀನಿ ಅನ್ನಂಥದ್ದು ಪರಿಪೂರ್ಣತೆ. ನನ್ನಿಂದ ಭೇದವಾಗಿ ಭಿನ್ನವಾಗಿ ಯಾವ ಬ್ರಹ್ಮನೂ ಇಲ್ಲ, ಯಾವ ಈಶ್ವರನೂ ಇಲ್ಲ, ಯಾವ ಜೀವನೂ ಇಲ್ಲ, ಯಾವ ಜಗತ್ತು ಇಲ್ಲ, ಏನೇನು ಇಲ್ಲ. ಎಲ್ಲ ಜೀವ, ಜಗತ್ತು, ಈಶ್ವರ, ಬ್ರಹ್ಮ ಎಲ್ಲದರೊಳಗೂ ನಾನೇ ಅದೀನಿ. ಈ ರೀತಿ ಅನುಸಂಧಾನ ಮಾಡೋದ್ರಿಂದ ಅಪಾನ ಪಾದಕ ಆವರಣ ನಿವೃತ್ತಿ ಆಗ್ತದ. 3 ಸಮಸ್ಯೆಗಳು, 3 ಆವರಣಗಳು, 2 ಆವರಣಗಳು, 1 ಅಜ್ಞಾನ. ಈ 3 ರೀತಿ ಸಮಸ್ಯೆಗಳಿಗೆ ಪರಿಹಾರ ಇವತ್ತಿನ ಪಾಠದಾಗ ಸಿಕ್ತಾ ಇಲ್ಲ. ಉಪಾಯ, ಈ ಆವರಣಗಳಿಂದ ಪಾರಾಗೋದಕ್ಕೆ ಉಪಾಯ ಸಿಕ್ಕಿತಾ ಇಲ್ಲ. ಎಲ್ಲ ಜೀವ, ಜಗತ್ತು, ಈಶ್ವರ ಎಲ್ಲಾನು ನಂದೇ ಸೃಷ್ಟಿ, ಅವೆಲ್ಲದರೊಳಗೂ ನಾನೇ ಅದೀನಿ, ನನ್ನೊಳಗೆ ಅವೆಲ್ಲ ಅದಾವ. ಇದೇ ಪರಿಪೂರ್ಣ ರೂಪ ಬ್ರಹ್ಮ. ಎಷ್ಟಾಯ್ತು ಟೈಮು? ಇಲ್ಲ, ಭಾಳ ಡೇಂಜರ್ ಆಯ್ತದೆ ಕೆಲಸ, ಭಾಳ ಲೇಟ್ ಆಗಿಬಿಟ್ಟದ ಇವತ್ತು. ಲೇಟ್ ಆಗ್ಯದ, ಆಗಲ್ಲಕ್ಕೆ ಏನು ತೊಂದರೆ ಇಲ್ಲ. ಇನ್ನೇನು ಮಾಡೋದಪ್ಪ, ಮುಕ್ತಾಯ ಮಾಡಿಬಿಡೋಣ. ಉಳಿದದ್ದು ನಾಳೆ ನೋಡೋಣ. ಯಾಕಂದ್ರೆ ಇದು ಮುಂದಿಂದು ಭ್ರಾಂತಿ ವಿಕ್ಷೇಪ ವರ್ಣನೆಗೆ ಹೋಗ್ಬೇಕಾದ್ರೆ ಮೊದಲ ಈಗ ನಿಮಗೇನು ಆವರಣ ಗೊತ್ತಾಗಿತ್ತು ಆ ಆವರಣಗಳ ಬಗ್ಗೆ ನಿಮಗೆ ಸರಿಯಾಗಿ ತಿಳುವಳಿಕೆ ಮಾಡಿಕೊಂಡು ಏನು ಮಾಡಬೇಕು, ಅವುಗಳಿಗೆ ಪರಿಹಾರ ಕಂಡು ಮುಂದೆ ಹೋಗ್ಬೇಕಲ್ಲ. ಹೌದಲ್ರಿ? ಅದರ ಸಲುವಾಗಿ ಇದೆಲ್ಲ ಮಾಡೀವಿ. ಓಕೆ, ಪರಮಾನಂದ ಪ್ರಾಪ್ತಿ ಭವ. ಇವತ್ತಿನ ಪಾಠ ಉಪಯುಕ್ತ ಅದ ಇಲ್ಲ? ಮುಂದಕ್ಕೆ ಹೋಗ್ಲೇ ಇಲ್ಲ, ನಾವು ಅಲ್ಲೇ ಇದೀವಿ ಅಂತ ಅನ್ಕೊಂಡ್ರೆ ಮತ್ತೆ ಬೇಸರ ಬರ್ತೇನೆ.
ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣ.